पंछी तू उड़ जा वतन में, रुत है ये प्रभु मिलने की। मस्त पवन है, महका चमन है, मस्त पवन है, महका चमन है, बेला है मंगल मिलने की। मन पंछी तू उड़ जा वतन में, रुत है ये प्रभु मिलने की। बादल की छाँव से, तारों के गाँव से, पार चला जा जग की हवाओं से, पार चला जा जग की हवाओं से। छोड़ के पीछे नील गगन को, ये घड़ी है प्रभु मिलने की। मन पंछी भूल के सारे जग का आकर्षण, तोड़ के छूटे देह का बंधन, तोड़ के छूटे देह का बंधन। उड़ जा प्रेम के पंख लगा कर, दिल में लगन अब मिलने की। मन पंछी ओम शांति। बाबा का अव्यक्त महावाक्य, डेट 27/3/82, 27/3/82 ಬಾಬನ ಅವ್ಯಕ್ತ ಮಹಾವಾಕ್ಯ. ಈ ಮುರಳಿಯ ಸಾರಾಂಶವಿದೆ. ಬೀಜರೂಪ ಸ್ಥಿತಿ ತಥಾ ಅಲೌಕಿಕ ಅನುಭೂತಿಯ, ಬೀಜರೂಪ ಸ್ಥಿತಿ ಹಾಗೂ ಅಲೌಕಿಕ ಅನುಭೂತಿಗಳು. ನವಾತ್ಮರು ಬೀಜರೂಪ ಸ್ಥಿತಿ, ನಮ್ಮ ಮೂಲ ನಿಜಿ ಸ್ವರೂಪದಲ್ಲಿ ಸ್ಥಿತ ಆಗುವಂಥದ್ದು. ಈ ಸ್ಥಿತಿಯಲ್ಲಿರೋದು ಹಾಗೂ ಇದರಿಂದ ಅನೇಕ ಅಲೌಕಿಕ ಅನುಭೂತಿಗಳಾಗತ್ತೆ. ಅದು 3 ತೆರನಾದದ್ದು. ವಿಶೇಷವಾಗಿ ಬಾಬಾ ಈ ಮುರಳಿಯಲ್ಲಿ ಬೀಜರೂಪ ಸ್ಥಿತಿಯಲ್ಲಿ ನಾವಿರೋದರಿಂದ ಎಷ್ಟೆಲ್ಲ ನಮಗೆ ಲಾಭದಾಯಕ ಆಗುತ್ತೆ, ಅದೇ ನಮ್ಮ ನಿಜ ಸ್ವರೂಪವಿದೆ. ಇದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಭಾಳ ಒಳ್ಳೆ ಸುಂದರ ಮುರಳಿ ಇದೆ ಇದು. ಆವಾಜ್ ಸೆ ಪರೆ ರೆಹನೆ ವಾಲಾ ಬಾಪ್. ಮುರಳಿಯ ಒಂದೊಂದು ಲೈನನ್ನು ನಾವು ಗಮನಿಸ್ತಾ ಅದರ ಅನುಭೂತಿ ಮಾಡ್ತಾ
ನಾವು ಮುರಳಿಯನ್ನು ಕೇಳ್ತಾ ಹೋಗೋಣ. आवाज़ से परे रहने वाला बाप आवाज़ की दुनिया में आवाज़ द्वारा सर्व को आवाज़ से परे ले जाते हैं. ಶಬ್ದಾತೀತ ಜಗತ್ತಿನಲ್ಲಿರೋ ತಂದೆ ಪರಮಧಾಮದಲ್ಲಿ ಬಾಬಾ ಇದ್ದಾರೆ. ಅವರು ಇರುವಂಥದ್ದು ಅಂದರೆ ನಿರ್ವಾಣಧಾಮ, ಶಬ್ದವಿಲ್ಲದ ಜಗತ್ತು. ಅಲ್ಲಿಂದ ಈ ಶಬ್ದದ ಜಗತ್ತಿನಲ್ಲಿ ಬಂದು ಶಬ್ದದ ಮೂಲಕ ಅರ್ಥಾತ್ ಬಾಬಾ ಸಾಕಾರದಲ್ಲಿ ಬಂದು ಮುರಳಿಯ ಶಿಕ್ಷಣವನ್ನು ಕೊಡ್ತಾ ಮಕ್ಕಳೆಲ್ಲರಿಗೂ ನಮ್ಮಂತೆ ಅವರು ಶಬ್ದದಲ್ಲಿ ಬಂದು ನಮ್ಮೆಲ್ಲರನ್ನು ಸರ್ವಕ್ಕೋ ಆವಾಜ್ ಸೆ ಪರೆ ಲೇ ಜಾತೆ. ಶಬ್ದವನ್ನು ಅರ್ಥಾತ್ ಮುರಳಿಯ ಮಹಾವಾಕ್ಯ ತಿಳಿಸ್ತಾ ನೋಡ್ರಿ ನಮ್ಮೆಲ್ಲರನ್ನ ಈ ವ್ಯಕ್ತದ ಜಗತ್ತಿನಿಂದ ಯಾವ ರೀತಿ ಅವ್ಯಕ್ತ ಜಗತ್ತಿನಲ್ಲಿ ಕರ್ಕೊಂಡೋಗ್ತಾರೆ. ಈಗೀಗ ಪರಮಧಾಮ ನಿವಾಸಿಯಾಗಿ ಬಾಬಾ ಡ್ರಿಲ್ ಮಾಡಿಸ್ತಾರೆ, ಅನುಭವ ಮಾಡಿಸ್ತಾರೆ ಅಂದಾಗ ನಾವು ಬಲೆ ಶಬ್ದದಲ್ಲಿದ್ದೀವಿ, ಆದರೆ ನಮ್ಮೆಲ್ಲರ ಮನಸ್ಸು ಬುದ್ಧಿಯನ್ನು ಬಾಬಾ ಪರಂಧಾಮದೆಡೆ ತಗೊಂಡೋಗ್ತಾರಲ್ಲ. बाप दादा का आना होता ही है साथ ले जाने के लिए. ಇಡೀ ಕಲ್ಪದಲ್ಲಿ ಒಂದು ಸಲ ಬಾಬಾ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ನಾವೆಲ್ಲ ಮಕ್ಕಳನ್ನು ತಾನು ಶಬ್ದಾತೀತ ಜಗತ್ತಿನಿಂದ ಇಲ್ಲಿ ಬರೋದು ಯಾಕೆ ಅಂದರೆ ನಾವೆಲ್ಲ ಮಕ್ಕಳನ್ನು ಇಲ್ಲಿಂದ ವಾಪಸ್ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕೋಸ್ಕರ. तो सभी साथ जाने के लिए ರೆಡಿ हो, वह अभी तक तैयार ಹೋನೆ ಕೆ ಲಿಯೇ ಸಮಯ ಚಾಹಿಯೆ. ಬಾಬಾ ಕೇಳ್ತಿದ್ದಾರೆ, ನೀವೆಲ್ಲರೂ ನನ್ನ ಜೊತೇಲಿ ಬರೋದಕ್ಕೆ ರೆಡಿ ಇದ್ದೀರಾ, ರೆಡಿ ಇದ್ದೀರಾ, ಅಥವಾ ಇದುವರೆಗೂ ತಯಾರಿ ಮಾಡಿಕೊಳ್ಳೋದಕ್ಕೆ ಇನ್ನೂ ಸಮಯ ಬೇಕಾ? ಬಾಬನ ಜೊತೇಲಿ ವಾಪಸ್ ಮನೆಗೆ ಹೋಗೋಕ್ಕೆ ನೀವು ರೆಡಿ ಆಗೋದಕ್ಕೆ ಇನ್ನೂ ಸಮಯ ಬೇಕಾ ಅಂತ ಬಾಬಾ ಪ್ರಶ್ನೆ ಮಾಡ್ತಿದ್ದಾರೆ. ಸಾತ್ ಜಾನೆ ಕೆ ಲಿಯೇ बिंदु बनना पड़े. हम लोग वापस जाएंगे, जाने के लिए हमारा स्टेज कौन सा होना चाहिए? बिंदु न बिंदु स्वरूपरागಬೇಕಾಗ್ತದೆ. और बिंदु बनने के लिए सर्व प्रकार के बिखरे हुए विस्तार अर्थात अनेक शाखाओं के वृक्ष को बीज में समाकर बीज रूप स्थिति अर्थात बिंदु में सबको समाना पड़े. ಬಹಳ ವಿಶೇಷ ಮಾತನ್ನು ತಿಳಿಸ್ತಿದ್ದಾರೆ. ನಾವು ಬಾಬನ ಜೊತೆ ವಾಪಸ್ ಹೋಗಬೇಕಂದ್ರೆ ಈಗ ಯಾವ ರೀತಿಯ ಸಿದ್ಧತೆಯನ್ನು ನಾವೆಲ್ಲ ಮಕ್ಕಳು ಮಾಡಿಕೊಳ್ಬೇಕು. ಜೊತೆಲಿ ಹೋಗ್ಬೇಕಂದ್ರೆ ನಾವು ಬಿಂದು ಆಗಬೇಕು. ಜೈಸಾ ಬಾಪ್ ಹೇ ವೈಸೆ ಬಚ್ಚೆ. ಬಾಬನ ಸ್ವರೂಪ ನಿಜ ಸ್ವರೂಪ ಬಿಂದು, ನಾವು ಆತ್ಮರ ಸ್ವರೂಪನೂ ಅದೇ ಆಗಿದೆ. ಮತ್ತು ಬಿಂದು ಆಗೋದಕ್ಕೋಸ್ಕರ ನಾವು ಆತ್ಮ ಈ ವ್ಯಕ್ತ ಜಗತ್ತಲ್ಲಿದ್ದು ವ್ಯಕ್ತ ಶರೀರದಲ್ಲಿದ್ದೂ ನಾವು ಬಿಂದು ರೂಪ ಸ್ಥಿತಿಯನ್ನು ನಮ್ಮದನ್ನು ಮಾಡಿಕೊಳ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಸರ್ವ ಪ್ರಕಾರದ ಹರಡಿರುವಂತಹ ವಿಸ್ತಾರ ನೋಡ್ರಿ, ನಾವು ಎಲ್ಲ ರೀತಿಯಿಂದನೂ ಸ್ಪ್ರೆಡ್ ಮಾಡ್ಕೊಂಡು ಕೂತಿದ್ದೀವಿ. ಹೆಂಗೆ ಅಂದರೆ ಸ್ಪೈಡರ್ ಏನು ಮಾಡುತ್ತೆ, ಜೇಡ ತನ್ನ ಸುತ್ತ ಎಲ್ಲನೂ ಬಲೆ ಎಣಿತಾ ಮಧ್ಯದಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ. ಹೌದಲ್ಲ? ಮತ್ತೆ ಆ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋದು ವಾಪಸ್ಸು ಬರೋಕ್ಕೆ ಎಷ್ಟು ಕಷ್ಟಪಡುತ್ತೆ. ಹಾಗೆಯೇ ನಾವೆಲ್ಲರೂ ನಮ್ಮ ಮನೆಯಿಂದ ಬಂದಾಗ ಹೇಗಿದ್ವಿ? ಬಿಂದು ರೂಪದಲ್ಲಿದ್ವಿ. ಬಿಂದು ರೂಪದಿಂದ ಇಲ್ಲಿ ಬಂದ್ವಿ. ಮೊದಲು ಈ ದೇಹದಲ್ಲಿ ಬಂದ್ವಿ ಪಾತ್ರ ಮಾಡೋಕ್ಕೋಸ್ಕರ. ಆಮೇಲೆ ಈ ರೀತಿ ಅಂದರೆ ಇಲ್ಲಿ ಬಂದ ನಂತರ ಒಂದೊಂದೂ ದೇಹ ಸಂಬಂಧ ಜಗತ್ತು ಪದಾರ್ಥಗಳು ಇದೆಲ್ಲದರಲ್ಲಿ ಏನಾಗ್ತಾ ಹೋದ್ವಿ, ನಾವು ವಿಸ್ತಾರದಲ್ಲಿ ವಿಶಾಲವಾದ ವಿಸ್ತಾರದಲ್ಲಿ ಹೋಗ್ಬಿಟ್ವಿ. ಈಗ ಹರಡ್ಕೊಂಡು ಕೂತಿದ್ದೀವಿ. ಇದಕ್ಕೆಷ್ಟು ಸಂಬಂಧಗಳಿದೆ ದೇಹಕ್ಕೆ, ಹೌದಲ್ವ? ಏಕೆ ಈ ವ್ಯಕ್ತ ವಸ್ತು ಪದಾರ್ಥಗಳೆಷ್ಟೆಲ್ಲ ಇದೆ, ಇದರೆಲ್ಲದರಲ್ಲಿ ನಮ್ಮ ಬುದ್ಧಿಯನ್ನು ಸೇರಿಸ್ಬಿಟ್ಟಿದ್ದೀವಲ್ಲ, ವಿಸ್ತಾರದಲ್ಲಿ ಹರಡ್ಕೊಂಡು ಬಿಟ್ಟಿದ್ದೀವಿ. ಈ ಅನೇಕ ಶಾಖೆಗಳನ್ನು ಮಾಡಿಕೊಂಡಿರುವಂಥದ್ದು ಹೆಂಗೆ ನೋಡ್ರಿ, ವೃಕ್ಷ ಬೀಜದಿಂದ ವೃಕ್ಷ ಬರುತ್ತೆ. ಅದು ವೃಕ್ಷ ಮೊದಲು ಹೆಂಗಿರುತ್ತೆ, ಸಸಿ ಒಂದು ಕಾಂಡದಿಂದ ಕೂಡಿರುತ್ತೆ, ಆಮೇಲೆ 2 ಎಲೆಗಳು ಬರುತ್ತೆ, ನಂತರ ಅದೇ ಕೊಂಬೆ ರೆಂಬೆಗಳಾಗ್ತಾ ಹೋಗುತ್ತೆ, ಬೀಜದಿಂದ ವಟವೃಕ್ಷ ಆಗಿಬಿಡುತ್ತಲ್ವ. ಅದೇ ಥರ ನಾವು ಅವ್ಯಕ್ತ ವತನದಿಂದ ಅಥವಾ ನಮ್ಮ ಮೂಲ ವತನದಿಂದ ಇಲ್ಲಿ ಬಂದ್ವಿ.
ಬಿಂದುಗಳು. ಇಲ್ಲಿ ವಿಸ್ತಾರ ಮಾಡಿಕೊಂಡು ಅನೇಕ ಶಾಖೆಗಳನ್ನು ಮಾಡ್ಕೊಂಡು ಕೂತಿದ್ದೀವಿ. ಈಗ ಅದನ್ನೆಲ್ಲ ಏನು ಮಾಡಬೇಕು? ಸಂಕೀರ್ಣಗೊಳಿಸ್ಬೇಕು, ಅರ್ಥಾತ್ ಸಂಕ್ಷಿಪ್ತ ಮಾಡಬೇಕಾಗಿದೆ. ವಿಸ್ತಾರವನ್ನು ಒಂದು ಕಡೆ ಒಗ್ಗೂಡಿಸಬೇಕಾಗಿದೆ. ಅದರಿಂದ ಬಾಬೆ ಹೇಳ್ತಾ ಇದ್ದಾರೆ, ಅರ್ಥಾತ್ ಬೀಜ ರೂಪ ಸ್ಥಿತಿ ಅರ್ಥಾತ್ ಬಿಂದು ಮೇ ಸಬ್ಕೋ ಸಮಾನ ಪಡೆ. ವಿಸ್ತಾರ ಮಾಡ್ಕೊಂಡಿರೋದನ್ನೆಲ್ಲನೂ ಏನು ಮಾಡಬೇಕು? ಬಿಂದು ರೂಪ ಸ್ಥಿತಿ ಅಥವಾ ಬೀಜ ರೂಪದಲ್ಲಿ ನಮ್ಮನ್ನು ನಾವು ಸಮಾವೇಶ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಥರ ನಾವು ಸ್ಪ್ರೆಡ್ ಮಾಡ್ಕೊಂಡು ಕೂತಿದ್ದೀವಿ ಈ ಸಾಕಾರ ವತನಕ್ಕೆ ಬಂದು, ಅದನ್ನು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಲೌಕಿಕ ರೀತಿ ಮೇ ಬಿ जब बड़े विस्तार का हिसाब करते हो तो सारे हिसाब को समाप्त कर लास्ट में क्या कहते? ಲೌಕಿಕದಲ್ಲೂ ಕೂಡ ಯಾವುದಾದ್ರು ಲೆಕ್ಕಾಚಾರ ಮಾಡಬೇಕಾದ್ರೆ ವಿಸ್ತಾರವಾಗಿರುವಂಥ ದೊಡ್ಡ ಅಕೌಂಟನ್ನು ಸಂಕ್ಷಿಪ್ತ ಮಾಡ್ತಾರೆ ತಾನೆ. ಆವಾಗ ಎಲ್ಲ ಲೆಕ್ಕಾಚಾರ ಸಮಾಪ್ತಿ ಆಯಿತು. ಸಮಾಪ್ತಿ ಮಾಡಬೇಕಾದ್ರೆ ಲಾಸ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಬ್ಯಾಲೆನ್ಸ್ ಭಾಳಷ್ಟು ಇರ್ತದೆ. ಬ್ಯಾಲೆನ್ಸ್ನೆಲ್ಲ ಇಲ್ಲಿ ನೀಲ್ ಮಾಡ್ತಾ 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 ಕೊನೆಯಲ್ಲಿ ನಮ್ಮ ಅಕೌಂಟ್ ಝೀರೋ ಮಾಡ್ಕೋಬೇಕು. ತಿಳ್ಕೊಳ್ಳಿ, ಝೀರೋ ಮಾಡಬೇಕಂದ್ರೆ ಝೀರೋ ಬಂದಾಗ ಏನಂತ ಶಬ್ದ ಬಳಸ್ತಾರೆ? ಝೀರೋ ಅಂತ ಹೇಳಲ್ಲ, ಸೊನ್ನೆ ಶೂನ್ಯ ಹೇಳೋದಿಲ್ಲ. ಸರಿ, ಕಹಾ ಜಾತಾ ಹೇ ಕಹೋ ಶಿವ್ ಅರ್ಥಾತ್ ಬಿಂದಿ. ಏನು ಹೇಳಿ? ಝೀರೋ 10 ನಂಬರ್ ಬರಬೇಕಾದ್ರೆ ಅವರು ಶಿವ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಬಿಂದಿ ಹೇಳ್ತಾರೆ. ಹಾಗೆ ऐसे सृष्टि चक्र व कल्प वृक्ष के अंदर आदि से अंत तक कितने हिसाब किताब के विस्तार में आए? ಬಾಬಾ ಕೇಳ್ತಿದ್ದಾರೆ. ನಾವೆಲ್ಲರೂ ಮನೆಯಿಂದ ಬಂದ್ವಿ, ಈ ಒಂದು ವಂಶವೃಕ್ಷದಲ್ಲಿ ಬಂದ್ವಲ್ವ. ಈ ದೇಹದಲ್ಲಿ ಬಂದಾಗ ಈ ದೇಹದ ಸಂಬಂಧಗಳು ಒಂದೆಲ್ಲ ಎರಡಲ್ಲ, 84 ಜನ್ಮ. ಎಷ್ಟು ವಿಸ್ತಾರವಾದದ್ದು ಅಲ್ಲೂರ. ಇದನ್ನೇ ಹೇಳ್ತಾ ಇದ್ದಾರೆ, ಕಲ್ಪವೃಕ್ಷದಲ್ಲಿ ಎಷ್ಟು ವಿಸ್ತಾರದಲ್ಲಿ ಬಂದಿದ್ದು, ಅಥವಾ ಈ ಸೃಷ್ಟಿ ಚಕ್ರದೊಳಗಡೆ ಅಂತ ತಕ್ಕ ಕಿತನೆ ಹಿಸಾಬ್ ಕಿತಾಬ್, ಎಷ್ಟು ಜನರ ಹತ್ರ ಅನೇಕ ಜನ್ಮದಲ್ಲಿ ಬರ್ತಾ ಬರ್ತಾ ಎಷ್ಟೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಬಂದಿದ್ದೀವಿ. ದೊಡ್ಡ ಲೆಕ್ಕಾಚಾರ ಇದೆ ನಮ್ಮದು ಎಲ್ಲರೊಂದಿಗೆ. ಎಷ್ಟಂತ ಸುದೀರ್ಘವಾದದ್ದಲ್ಲೋ, 5000 ವರ್ಷದ ಲೆಕ್ಕಾಚಾರ ನಮ್ಮದು. ಈ ವಿಸ್ತಾರದಲ್ಲಿ ಬಂದ್ಬಿಟ್ಟಿದ್ದೀವಲ್ವ, ವಿಸ್ತಾರ ಮೇ ಆಯೇ, हिसाब किताब के विस्तार में आए. अपने हिसाब किताब की शाखा हो अथवा विस्तार रूपी वृक्ष को जानते हो ना. ಬಾಬಾ ಕೇಳ್ತಾರೆ, ನಿಮ್ಮ ಈ ಚಕ್ರದಲ್ಲಿ ಬರ್ತಾ ಎಷ್ಟೊಂದು ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಬಂದಿದ್ದೀರಾ. ವಿಸ್ತಾರವಾಗಿದೆ. ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಆತ್ಮರ ಜೊತೆಗೆ ಲೆಕ್ಕಾಚಾರ ಮಾಡಿಕೊಂಡಿರೋದು. ದೇಹ ಇರ್ಬೋದು ಅಥವಾ ದೇಹದ ಸಂಬಂಧ ಇರ್ಬೋದು, ಪದಾರ್ಥಗಳೊಂದಿಗೆ ಏನಿದೆ ವಿಸ್ತಾರದಲ್ಲಿ ಬಂದುಬಿಟ್ಟಿದ್ದೀವಿ. ಅದರಿಂದ ಬಾಬಾ ಕೇಳ್ತಾ ಇದ್ದಾರೆ, ಮಕ್ಕಳೇ ಎಷ್ಟು ವಿಸ್ತಾರದಲ್ಲಿ ಬಂದ್ರಿ ನೋಡ್ರಿ. ಅಪ್ನೆ ಹಿಸಾಬ್ ಕಿತಾಬ್ ಕಿ ಶಾಖಾಯೆ, ಲೆಕ್ಕಾಚಾರದ ಶಾಖೆಗಳನ್ನು ನೋಡ್ರಿ. ಅದು ಗೊತ್ತಿದೆಯಾ ನಿಮಗೆ? ಕೇಳ್ತಿದ್ದಾರೆ. ಎಷ್ಟು ದೊಡ್ಡದಿದೆ ನಿಮ್ಮ ಲೆಕ್ಕಾಚಾರ ಈ ಜಗತ್ತಿಗೆ ಬಂದಮೇಲೆ ನಿಮಗೆ ಗೊತ್ತಿದೆಯಾ? ಕೇಳ್ತಿದ್ದಾರೆ ಬಾಬಾ. ದೇಹಕ್ಕೆ ಹಿಸಾಬ್ ಕಿ ಶಾಖೆಗಳು ಯಾವ್ಯಾವುದು ಅಂತಾರೆ. 3 ತೆರನಾದ ಶಾಖೆ ಇದೆ ವೃಕ್ಷದಲ್ಲಿ ನೋಡ್ರಿ. ಕೊಂಬೆರೆಂಬೆಗಳು ಬರುತ್ತಲ್ವ, ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಒಂದನೇದೇನು ಶಾಖೆ? ದೇಹದ ಲೆಕ್ಕದಲ್ಲಿ ತಗೊಂಡಾಗ ದೇಹಕ್ಕೆ ಹಿಸಾಬ್ ಕಿ ಶಾಖಾಯೆ, ಈ ದೇಹದ ಲೆಕ್ಕದ ಶಾಖೆ. ನಂತರ ದೇಹಕ್ಕೆ ಸಂಬಂಧೋಂ ಕಿ ಶಾಖಾಯೆ, ನಾವು ಎಲ್ಲಿ ದೇಹ ತಗೊಂಡ್ವೋ, ಯಾರ ಮನೆಯಲ್ಲಿ ಯಾರ ಸಂಬಂಧ ಸಂಪರ್ಕದಲ್ಲಿದ್ದೀವಿ, ಆ ಸಂಬಂಧ ಸಂಪರ್ಕದ ಶಾಖೆಗಳು ಎಷ್ಟಿದೆ ನೋಡ್ರಿ. ದೇಹಕ್ಕೆ ಭಿನ್ನ ಭಿನ್ನ ಪದಾರ್ಥೋं में बंधनी आत्मा बनने की शाखा. ದೇಹದ ಸಂಬಂಧ ಅಷ್ಟೇ ಅಲ್ಲ, ದೇಹದ ಸಂಬಂಧದಲ್ಲಿ ಬಂದ ನಂತರ ಭಿನ್ನ ಭಿನ್ನ ಪದಾರ್ಥಗಳೊಂದಿಗೆ ನಾವು ಲೆಕ್ಕಾಚಾರ ಮಾಡಿಕೊಂಡ್ವಿ, ಹೌದಲ್ಲ. ಈ ಪದಾರ್ಥದ ಬಂಧನದಲ್ಲಿ ಆತ್ಮ ಈ ಶಾಖೆಯಲ್ಲಿ ತನ್ನನ್ನು ತಾನು ಸಿಕ್ಕಾಕ್ಕೊಂಡಿದ್ದು. ಭಕ್ತಿ ಮಾರ್ಗ और गुरुओं की बंधनों की विस्तार की शाखाए. ಇನ್ನು ಮುಂದುವರೆದು ಹೇಳ್ತಾರೆ ಬಾಬಾ. 4ನೇದು ಏನಂದರೆ, ಭಕ್ತಿ ಮಾರ್ಗದಲ್ಲಿ ಹೋದಾಗ ಭಕ್ತಿ ಅನೇಕ ಗುರುಗಳ ಬಂಧನದಲ್ಲಿ ಬಂದ್ರಿ. ಮತ್ತು ಆ ವಿಸ್ತಾರದ ಶಾಖೆ ಯಾರ್ಯಾರ ಜೊತೆಗೆ ಬಂದ್ರಿ, ಏನೇನೆಲ್ಲ ಭಕ್ತಿ ಮಾಡ್ಕೊಂಡು ಬಂದ್ರಿ, ಅಲ್ಲಿದು ಕೂಡ ಲೆಕ್ಕಾಚಾರ ಇದೆಯಲ್ಲ, ವಿಸ್ತಾರವಾದ ಶಾಖೆ. ನೆಕ್ಸ್ಟ್ ಹೇಳ್ತಾರೆ, ಭಿನ್ನ ಭಿನ್ನ ಪ್ರಕಾರಕ್ಕೆ ವಿಕರ್ಮೋं के बंधनों की शाखाएं.
ಒಂದು ವೃಕ್ಷ ಅಂದರೆ ಒಂದೆರಡು ಏನು ಕೊಂಬೆರೆಂಬೆ ಇರಲ್ಲ, ಅನೇಕ ಕೊಂಬೆರೆಂಬೆಗಳು ದೊಡ್ಡದಿರುತ್ತೆ. ಆಮೇಲೆ ಆ ದೊಡ್ಡದ್ರ ಒಳಗಡೆ ಚಿಕ್ಕ ಚಿಕ್ಕದೆಲ್ಲ ಬರುತ್ತೆ ಕೊಂಬೆರೆಂಬೆಗಳು. ಈ ರೀತಿ ಭಿನ್ನ ಭಿನ್ನ ಪ್ರಕಾರದ ವಿಕರ್ಮದ ಬಂಧನದ ಶಾಖೆ, ಅನೇಕ ತೆರನಾದ ವಿಕರ್ಮ ಮಾಡ್ತಾ ಬಂದಿದ್ದು ಅದರದ್ದು ಶಾಖೆಗಳು. ಮತ್ತು ಕರ್ಮ ಭೋಗಕಿ ಶಾಖಾಯೇ, ಈ ದೇಹಕ್ಕೆ ಅನೇಕ ರೋಗ ರುಜಿನ ಬರುತ್ತೆ. ಯಾರ್ಯಾರ ಜೊತೆ ಏನೇನು ಲೆಕ್ಕಾಚಾರ ಮಾಡ್ಕೊಂಡಿದ್ದೀವೋ ಎಲ್ಲನೂ ಕರ್ಮ ಬಂಧನದ ಕರ್ಮ ಭೋಗದ ಶಾಖೆಗಳು. ಈ ದೇಹದ ಮೂಲಕ ನಾವು ಅನೇಕ ವಿಕರ್ಮ ಮಾಡ್ಕೊಂಡು ಬಂದ್ವಿ 63 ಜನ್ಮ. ಅದರದ್ದು ಕರ್ಮ ಭೋಗವನ್ನು ಭೋಗಿಸ್ಲೇಬೇಕು ತಾನೆ. ಈಗ ತಪ್ಪು ಮಾಡಿದ ಮೇಲೆ ಪನಿಷ್ಮೆಂಟ್ ಅಂತೂ ಇದ್ದೇ ಇರ್ತದಲ್ಲ. ಹಾಗೆ ಬಾಬೆ ಹೇಳ್ತಿದ್ದಾರೆ ಇದರ ಶಾಖೆಗಳು ಬೇರೆ. ಕಿತನಾ ವಿಸ್ತಾರ ಹೋಗ್ಯ, ಒಂದು ದೇಹದ ಶಾಖೆ ಮತ್ತು ದೇಹದ ಸಂಬಂಧದ ವಿಸ್ತಾರದ ಕೊಂಬೆರೆಂಬೆಗಳು, ನಂತರ ದೇಹದ ಪದಾರ್ಥಗಳು, ಪದಾರ್ಥಗಳ ವಿಸ್ತಾರತೆ ಮತ್ತು ಅನೇಕ ತೆರನಾದಂತಹ ವಿಕರ್ಮದ ಬಂಧನಗಳದ್ದು ಶಾಖೆ, ಕರ್ಮಭೋಗದ ಶಾಖೆ. ಎಷ್ಟು ಥರ ಶಾಖೆಗಳನ್ನ ಮಾಡ್ಕೊಂಡು ಕೂತಿದ್ದೀವಿ ನೋಡ್ರಿ. ಕವಲುಗಳು, ಕೊಂಬೆರಂಬೆಗಳು ಬೆಳೀತಾ 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 ಇಷ್ಟು ದೊಡ್ಡ ಹೆಮ್ಮರಾಗೋಗ್ಬಿಟ್ಟಿದೆ. अब इन सारे विस्तार को बिंदु रूप बन बिंदी लगा रहे हो. ಈ ಎಲ್ಲ ವಿಸ್ತಾರ ಹರಡ್ಕೊಂಡು ಕೂಡ್ತಿರೋದು ಇದೆಲ್ಲದರಿಂದ ಬಿಂದು ರೂಪನಾಗಿ ವಿಸ್ತಾರದಿಂದ ಏನು ಸಾರ ಅಂದ್ರೇನು ಬಿಂದು, ಬೀಜ ರೂಪ ಅಂದ್ರಲ್ಲ ಬಾಬಾ. ಬಿಂದುವನ್ನು ಹಾಕೋಕ್ಕಾಗತ್ತಾ? ಬಿಂದು ಹಾಕ್ತೀರಾ? ವಿಸ್ತಾರದಲ್ಲಿ ಬಂದು ಈಗ ಹೆಂಗೆ ಬಂದಿದ್ದೀವೋ ಮನೆಯಿಂದ ಹಂಗೆ ವಾಪಸ್ ಹೋಗ್ಬೇಕಲ್ವ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಎಲ್ಲದನ್ನು ಸಾರದಲ್ಲಿ ತಂದುಬಿಡಬೇಕು ನೀವು, ಶಾಖೆಗಳನ್ನೆಲ್ಲ ಕಟ್ ಮಾಡಿ ಅಂತ ಹೇಳ್ತಾರೆ. ಈಗ ಬಿಂದು ಆಗಿ, ಏಕೆಂದರೆ ಬಿಂದುವಾಗಿ ಬಂದಾಗ ಇಲ್ಲಿ ಯಾವುದೇ ನಮಗೆ ಲೆಕ್ಕಾಚಾರಗಳಿರಲಿಲ್ಲ. ನಂತರ ದೇಹ ತಗೊಂಡ ಮೇಲೆ ಎಷ್ಟೆಷ್ಟೆಲ್ಲ ಲೆಕ್ಕಾಚಾರ ಮಾಡ್ಕೊಂಡ್ವಿ ಅಂತ ಹೇಳ್ತಿದ್ದಾರೆ ಬಾಬಾ. ಸಾರೆ ವಿಸ್ತಾರಕ್ಕೂ ಬೀಜ್ ಮೇ ಸಮಾಧಿಯಾ ಹೇ ವ ಅಭಿ ಭಿ ವಿಸ್ತಾರ ಹೇ ಕೇಳ್ತಿದ್ದಾರೆ ಬಾಬಾ. ಇಸ್ ಜಡ್ಜಡೀಭೂತ ವೃಕ್ಷಕಿ, ಈ ವಂಶ ವೃಕ್ಷ ಹೆಂಗಿದೆ, ನಾವು ಶುರುವಿಂದ ಬಂದು ಇಲ್ಲಿವರೆಗೂ ಏನಾಗ್ಬಿಟ್ಟಿದೆ, ಈ ವೃಕ್ಷ ಪೂರ ಹಳೇದಾಗ್ಬಿಟ್ಟಿದೆ. ಕಿಸಿ ಭಿ ಪ್ರಕಾರ ಕಿ ಶಾಖಾಯೇ ರಹೇ ತೋ ನಹಿ ಗಯಿ ಹೇ. ಈ ವೃಕ್ಷ ಹಳೇದಾಗಿದೆ, ಇದರಲ್ಲಿ ಯಾವುದೇ ಶಾಖೆಯೊಂದಿಗೆ ನಿಮ್ಮದು ಲೆಕ್ಕಾಚಾರ ಉಳ್ಕೊಂಡಿಲ್ಲ ತಾನೇ ಅಂದರೆ ಬಾಬಾ ಹೇಳ್ತಿದ್ದಾರೆ. ಯಾವುದೇ ಬ್ಯಾಲೆನ್ಸ್ ಇಲ್ವಾ ಅಂತ ಈ ಎಲ್ಲ ಕೊಂಬೆರೊಂಬೆಗಳು ವಿವರಣೆ ಕೊಟ್ಟರಲ್ಲ, ಅದರ ಜೊತೆಗೆ ನಂದೆಲ್ಲ ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ಲೆಕ್ಕಾಚಾರ ಇರ್ಬೋದು, ಕನೆಕ್ಷನ್ ಇರ್ಬೋದು, ಅದನ್ನೆಲ್ಲ ಏನು ಮಾಡಬೇಕಂತಾರೆ ಬಾಬಾ, ವಿತ್ಡ್ರಾ ಮಾಡಿಕೊಳ್ಬೇಕು, ವಿಸ್ತಾರದಿಂದ ಸಾರದಲ್ಲಿ ಬರಬೇಕು ಅಂತ ಹೇಳ್ತಿದ್ದಾರೆ. ಸಂಗಮ ಯುಗ ಐಹಿ ಪುರಾನೆ ವೃಕ್ಷ ಕಿ ಸಮಾಪ್ತಿ ಕಾ ಯುಗ ತೋ ಹೇ ಸಂಗಮ ಯುಗಿ ಬ್ರಾಹ್ಮಣೋ ದೇಖಿಯ ಸಾಮ್ನೆ ಬಾಬಾಕು. ಸಂಗಮ ಯುಗ ಅಂತಂದರೆ ಇದು ಈ ಯುಗದಲ್ಲೇ ಹಳೆಯ ವೃಕ್ಷದ ಸಮಾಪ್ತಿ ಆಗುವಂತಹ ಯುಗ. ಇವಾಗ ನೋಡಿರಿ, ಈ ಕಲ್ಪವೃಕ್ಷದಲ್ಲಿ ಇದು ಎಂಡಿಂಗಲ್ಲಿ ಇದೆ, ಇದು ಸಮಾಪ್ತಿ ಆಗುತ್ತೆ ಮತ್ತು ಹೊಸದಾಗಿ ವೃಕ್ಷ ನಿರ್ಮಾಣ ಆಗುತ್ತೆ. ಕಲ್ಪವೃಕ್ಷದ ಚಿತ್ರ ನೋಡಿದ್ದೀರಲ್ಲ, ಒಂದು ಲಾಸ್ಟ್ ಅಂತ್ಯದಲ್ಲಿ ವೃಕ್ಷದ ಎಂಡಿಂಗಲ್ಲಿ ಇದೀವಿ, ನಂತರ ಬೇರುಗಳಲ್ಲಿ ನಾವು ಬ್ರಾಹ್ಮಣರನ್ನು ತೋರಿಸ್ಲಾಗ್ತದೆ, ಆಮೇಲೆ ಕಾಂಡ, ಆಮೇಲೆ ಕವಲುಗಳು, ಈ ರೀತಿ ಬೆಳೆದು ಹೋಗ್ಬಿಟ್ಟಿದೆ. ಈಗ ಮತ್ತೆ ಈ ವೃಕ್ಷ ಹಳೇದಾಗ್ಬಿಟ್ಟಿದೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಭಿನ್ನ ಭಿನ್ನ ಹಿಸಾಬ್ ಕಿತಾಬ್ ಕಾ ವೃಕ್ಷ ಸಮಾಪ್ತ ಕರ್ನಾ ಹೇ. ಸಂಗಮ ಯುಗದಲ್ಲಿ ಹೊಸದಾಗಿ ಇದೇ ಮನುಕುಲದ್ದು ಹೊಸ ಸಸಿಯನ್ನು ಬಾಬಾ ಇಲ್ಲಿ ನೆಡ್ತಾ ಇರೋದು, ಹಳೇದು ಸಮಾಪ್ತಿಯಾಗತ್ತೆ ಅಂದಾಗ ಬಾಬಾ ಹೇಳ್ತಿದ್ದಾರೆ, ಜೈಸೆ ಪತ್ತೆ ಪತ್ತೆ ಕೋ ಪಾನಿ ನಹಿ ದೇ ಸಕ್ತೆ, ಬೀಜ ಕೋ ದೇನಾ ಅರ್ಥಾತ್ ಸಬಿ ಪತ್ತೆ ಕೋ ಪಾನಿ ಮಿಲ್ನಾ. ಇವಾಗ ನೀರು ಹಾಕೋರು ಎಲ್ಲ ಎಲೆಗೂ ನೀರು ಕುಡಿಸ್ತಾರ, ನೀರು ಉಯ್ತಾರ? ಇಲ್ಲ ತಾನೆ. ನೀರು ಎಲ್ಲ ಎಲೆಗೂ ತಲುಪಬೇಕಂದ್ರೆ ಎಲ್ಲಿಗೆ ಹಾಕಬೇಕು ನೀರನ್ನ? ಬುಡಕ್ಕೆ ಹಾಕಬೇಕು ತಾನೆ. ಬೇರಿಗೆ ನೀರು ಹಾಕಿದ್ದೇ ಆದರೆ ಬೇರಿನ ಮೂಲಕ ಇಡೀ ವೃಕ್ಷದ ಎಲೆವರೆಗೂ ಏನಾಗುತ್ತೆ, ನೀರು ತಲುಪುತ್ತೆ ಬಾಬೆ ಹೇಳ್ತಾ ಇದ್ದಾರೆ. ಐಸೆ इतने 84 जन्मों के भिन्न भिन्न प्रकार के हिसाब किताब का वृक्ष समाप्त करना. ಈಗೇನು ಮಾಡ್ಬೇಕಂತಾರೆ ಬಾಬಾ, ನಾವೆಲ್ಲರೂ 84 ಜನ್ಮದಲ್ಲಿ ಬಂದಿದ್ದೀವಲ್ವ, ಈ ಅನೇಕ ತೆರನಾಗಿ ಭಿನ್ನ ಭಿನ್ನ ಲೆಕ್ಕಾಚಾರ ಮಾಡ್ಕೊಂಡು ಬಂದಿದ್ದೀವಿ.
ಅಂದಾಗ ಈ ವೃಕ್ಷದಲ್ಲಿ ಹೆಂಗೆ ಬಂದವು ಅದನ್ನೆಲ್ಲನೂ ಈಗ ಎಂಡ್ ಮಾಡಬೇಕು. ಎಲ್ಲೆಲ್ಲಿ ಬಂದು ಯಾವ್ಯಾವ ಬ್ರ್ಯಾಂಚಲ್ಲಿ ಬಂದಿದ್ದೀವಿ, ಈಗ ಮೇಲೆ ಕೇಳಿದ್ದೀವಲ್ಲ ಎಷ್ಟೆಲ್ಲ ಬ್ರ್ಯಾಂಚಸ್ ಇದೆ, ಅದನ್ನೆಲ್ಲನೂ ಸಮಾಪ್ತಿ ಮಾಡಬೇಕು, ನಮ್ಮ ಅಕೌಂಟ್ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಐಸೆ ಏಕೈಕ ಶಾಖಾ को समाप्त करने से समाप्ति नहीं होगी. जैसे आज बाबा ಅದಕ್ಕೆ ಮುಂಚೆ ಹೇಳ್ತಾ ಇದ್ದಾರೆ ಏಕೈಕ ಶಾಖಾ ಕೋ ಸಮಾಪ್ತ ಕರ್ನೆ ಕಾ ನಹೀ ಹೈ. ಒಂದೊಂದು ಶಾಖೆ ಮೇಲೆ ಹೇಳಿದ್ರಲ್ಲ, ದೇಹ ಅದೊಂದೊಂದು ಶಾಖೆ, ಸಂಬಂಧ, ಪದಾರ್ಥ ಅಥವಾ ಕರ್ಮಭೋಗ, ಹಿಂಗೆ ಈ ವೃಕ್ಷವನ್ನು ಸಮಾಪ್ತಿ ಮಾಡಬೇಕಂದ್ರೆ ಒಂದೊಂದು ಕೊಂಬೆ ಕಡ್ಕೊಂಡು ಬಂದರೆ ಈ ವೃಕ್ಷ ಸಮಾಪ್ತಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅದನ್ನು ಈ ದೇಹಕ್ಕೆ ಸ್ಮೃತಿ ಕಿ ಶಾಖಾ ಕೋ ಸಮಾಪ್ತ ಕರೋ और कल देह के संबंधों की शाखा को समाप्त करो. ऐसे एक एक शाखा को समाप्त करने से समाप्ति नहीं होगी. ಹಿಂಗೆ ಒಂದೊಂದು ಶಾಖೆಯನ್ನು ನೀವು ಕಟ್ ಮಾಡೋದರಿಂದ ಇದು ಸಮಾಪ್ತಿ ಆಗಲ್ಲ. ಏನು ಮಾಡಬೇಕು ಹಂಗಾದ್ರೆ, ಲೇಕಿನ್ ಬೀಜ ಬಾಪ್ ಸೇ ಲಗನ್ ಲಗಾವ್. ಈ ವೃಕ್ಷದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಇದರಿಂದ ನಾನು ಡಿಟ್ಯಾಚ್ ಆಗಬೇಕಂದ್ರೆ ಏನು ಮಾಡಬೇಕಂತಾರೆ ಬಾಬಾ, ಬೀಜನಾಗಿ ಬೀಜ ತಂದೆಯೊಂದಿಗೆ ಸಂಬಂಧವನ್ನು ಲಗಾನ ಅರ್ಥಾತ್ ನಮ್ಮ ಸಂಬಂಧವನ್ನು ಬಾಬನ ಜೊತೆ ಜೋಡಣೆ ಮಾಡಬೇಕು. लगन की अग्नि द्वारा सहज समाप्त हो जाएगी. ಹೆಂಗೆ ನಾವು ಬೀಜರೂಪ ಸ್ಥಿತಿಯಲ್ಲಿದ್ದು ಬೀಜರೂಪ ತಂದೆಯನ್ನು ನಾವು ನೆನಪು ಮಾಡಿದ್ದೇ ಆದರೆ ಅವರ ನೆನಪಿನ ಅಗ್ನಿಯ ಮೂಲಕ ಸಹಜವಾಗಿ ಈ ಅನೇಕ ತೆರನಾದಂತಹ ಬ್ರ್ಯಾಂಚಸ್ ಏನಿದೆಯೋ ಎಲ್ಲವೂ ಸಮಾಪ್ತಿಯಾಗಿಬಿಡುತ್ತೆ ಅಂತಾರೆ. ಉದಾಹರಣೆಗೆ ಹೇಳ್ತಾರೆ, ಕಾಟನಾ ಬಿ ನಹೀ ಹೈ ಲೇಕಿನ್ ಭಸಮ್ ಕರ್ನಾ ಹೈ. ಈ ಕೊಂಬೆಗಳನ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲರಿಗೂ ಅನುಭವ ಇದೆ. ಒಂದು ಕೊಂಬೆ ಕಟ್ ಮಾಡ್ತೀರಿ ಅಂದರೆ ಇನ್ನೊಂದು 3 ತಿಂಗಳು ಬಿಟ್ಟು ನೋಡ್ರಿ ಅದು ಚಿಗುರಕ್ಕೆ ಶುರು ಮಾಡುತ್ತೆ ಅಲ್ಲೂರ. ಹಂಗೆ ಬಾಬೆ ಹೇಳ್ತಾರೆ, ಕಟ್ ಮಾಡೋ ಕೆಲಸಕ್ಕೆ ಹೋಗ್ಬೇಡ್ರಿ, ಅದನ್ನು ಸುಟ್ಟಾಕ್ಬಿಡ್ರಿ ಅಂತ ಹೇಳ್ತಿದ್ದಾರೆ. ಆಜ್ ಕಾಟೆಂಗೆ ಕುछ समय के बाद फिर प्रकट हो जाएगा. ಹೌದಲ್ಲೂರ, क्योंकि वायुमंडल के द्वारा वृक्ष को नेचुरल पानी मिलता रहता है. ಒಂದು ವೇಳೆ ನೀವು ವೃಕ್ಷನ ಅದನ್ನು ಸಮಾಪ್ತಿ ಮಾಡಬೇಕಂದ್ರೆ ನೀವು ಕಟ್ ಮಾಡ್ತೀರಿ ತಿಳ್ಕೊಳ್ಳಿ. ಕಟ್ ಮಾಡಿದಾಗ ಏನಾಗುತ್ತೆ, ಆ ವೃಕ್ಷ ಬೆಳೆಯೋದಕ್ಕೆ ವಾತಾವರಣದಲ್ಲೇ ಏನಿದೆ ನ್ಯಾಚುರಲ್ಲಾಗಿ ನೀರು ಸಿಗುತ್ತೆ. ಅಂದಾಗ ತಂಪಿನ ವಾತಾವರಣದಿಂದ ಏನಾಗುತ್ತೆ, ಅದಕ್ಕೆ ಬೆಳೆಯೋದಕ್ಕೆ ಏನು ನೀರು ಸಿಗಬೇಕು ಅದು ಸಿಕ್ಕಿಬಿಡುತ್ತೆ, ಮತ್ತು ಅದು ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಜಬ್ ವೃಕ್ಷ ಬಡಾ ಹೋ ಜಾತಾ ಹೈ तो विशेष पानी देने की आवश्यकता नहीं होती. ಬಾಬಾ ಮತ್ತೆ ಮುಂದುವರಿಸ್ತಾ ಹೇಳ್ತಾರೆ, ಹೆಂಗೆ ಇವಾಗ ನೋಡ್ರಿ ಹೆಮ್ಮರ ಇರ್ತವೆ, ದೊಡ್ಡ ದೊಡ್ಡ ಮರಗಳಿರುತ್ತೆ ರೋಡ್ ಸೈಡಲ್ಲೆಲ್ಲ ಅಥವಾ ತೋಟದಲ್ಲಿ. ದೊಡ್ಡ ದೊಡ್ಡ ಮರಕ್ಕೆ ಯಾರೇನು ನೀರು ಹಾಕಕ್ಕೆ ಹೋಗಲ್ಲ, ಏಕೆಂದರೆ ಅವಶ್ಯಕತೆ ಇಲ್ಲ, ನೀರು ಕುಡಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನ್ಯಾಚುರಲ್ ವಾಯುಮಂಡल से वृक्ष बढ़ता ही रहता है व खड़ा हुआ रहता है. ನೀವು ನೀರು ಹಾಕಿಲ್ಲ ಅಂದ್ರೂ ಸ್ವಾಭಾವಿಕವಾಗಿ ಅದರದ್ದು ನೋಡ್ರಿ ಆಳವಾಗಿ ಬೇರುಗಳು ಭೂಮಿನಲ್ಲಿ ಎಲ್ಲ ಕಡೆ ಹರಡಿರುತ್ತೆ. ಆ ಬೇರಿನಿಂದ ಅದಕ್ಕೇನು ನೀರು ಬೇಕೋ ಅದು ತಗೊಳುತ್ತೆ, ಹೌದಲ್ಲ. ಮತ್ತು ನಿಂತೇ ಇರುತ್ತೆ ನೋಡ್ರಿ, ನೀವು ನೀರು ಕುಡಿಸಿಲ್ಲ ಅಂದ್ರೂ ಅದು ಚೆನ್ನಾಗೇ ಇರುತ್ತೆ, ಹೌದಲ್ಲ. ಏಕೆಂದರೆ ಹೆಮ್ಮರಕ್ಕೆ ಯಾರೂ ನೀರು ಹಾಕಕ್ಕೆ ಹೋಗಲ್ಲ. तो इस विस्तार को पाए हुए जड़जड़ीभूत वृक्ष को अभी पानी देने की आवश्यकता नहीं है. ಬಾಬೇನು ಹೇಳ್ತಿದ್ದಾರೆ, ಇವಾಗ ನಾವೆಲ್ಲ ಬೀಜ ರೂಪದಲ್ಲಿರೋ ಆತ್ಮರು ಇಷ್ಟು ವಿಸ್ತಾರವಾದಂತಹ ವೃಕ್ಷವಾದ ಒಳಗಡೆ ಸೇರಿಕೊಂಡಿದ್ದೀವಲ್ಲ, ಇದಕ್ಕೆ ಬಾಬೇನು ಹೇಳ್ತಿದ್ದಾರೆ, ನೀವು ಹೊಸದಾಗಿ ನೀರು ಕುಡಿಸೋಬೇಕಾಗಿಲ್ಲ. ಯೋ ಆಟೋಮೆಟಿಕ್ बढ़ता जाता है. आप समझते हो कि पुरुषार्थ द्वारा आज से देह संबंध की स्मृति रूपी शाखा को खत्म कर दिया. ಯಾಕೆಂದರೆ ನೀವು ತಿಳ್ಕೊಳ್ಬಹುದು, ನಾನು ಇವತ್ತು ಭಾಳ ಚೆನ್ನಾಗಿ ಪುರುಷಾರ್ಥ ಮಾಡಿದೆ, ಪುರುಷಾರ್ಥದಿಂದ ಇವತ್ತು ಏನು ಮಾಡಿದ್ದೀನಿ, ದೇಹದ ಸಂಬಂಧ, ಈ ದೇಹಕ್ಕೆ ಅನೇಕ ಸಂಬಂಧ ಇದೆಯಲ್ಲ, ಇದೆಲ್ಲದರ ಸ್ಮೃತಿ ರೂಪಿ ಶಾಖೆಯಿಂದ ನಾನು ಶಾಖೆಯನ್ನೆಲ್ಲ ಕಟ್ ಮಾಡಿಬಿಟ್ಟೆ ಅಂದರೆ ಅರ್ಥಾತ್ ಸಂಬಂಧಗಳಿಂದ ನಾನು ಡಿಟ್ಯಾಚ್ ಆಗಿಬಿಟ್ಟಿದ್ದೀನಿ ಅಂದ್ಕೊಳ್ತೀರಾ. ಲೇಕಿನ್ ಬಿನಾ ಬಸಮ್ ಕಿಯೇ ಹುಯೇ ಫಿರ್ ಸೆ ಶಾಖಾ ನಿಕಲ್ ಆತಿ ಹೈ. ಅಂದರೆ ನಾವು ಅಂದ್ಕೊಳ್ತೀವಿ ನನಗೇನು ದೇಹದ ಸಂಬಂಧದ ಬಗ್ಗೆ ಏನು ಮೋಹ ಇಲ್ಲ,
ನನಗೇನು ಯಾರೂ ನೆನಪಿಗೆ ಬರಲ್ಲ, ಆ ಥರ ನಾವು ಅಂದ್ಕೊಂಡಿರ್ತೀವಿ. ಎಲ್ಲರ ಮೇಲಿಂದು ಮೋಹ ಕಟ್ಟಾಗ್ಬಿಡ್ತು ಅಂತ ತಿಳ್ಕೊಳ್ಳಿ. ಆದರೆ ಸಮಯದಲ್ಲಿ ಗೊತ್ತಾಗುತ್ತೆ, ಯಾವಾಗ ನಮಗೆ ಈ ದೇಹದ ಸಂಬಂಧದೊಂದಿಗೆ ಬರೀ ಮೇಲ್ಮೇಲೆ ನಾವು ಕಟ್ ಮಾಡಿರ್ತೀವಿ. ಅದರೇನಾಗುತ್ತೆ ಮತ್ತೆ ಟೈಮಲ್ಲಿ ಗೊತ್ತಾಗುತ್ತೆ ನನಗೆ ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಎಲ್ಲಿ ನಾವು ಬುದ್ಧಿಯೋಗವನ್ನು, ಅದಕ್ಕೆ ಬಾಬಾ ಹೇಳೋದು ಬುದ್ಧಿ ಏಕದಮ್ ಆ ಕಡೆ ಹೊಟ್ಟೋಗ್ಬಿಡುತ್ತಲ್ಲ. ಫಿರ್ ಕೈಸೆ ಆಗಯ, ನಾನು ಅವಾಗ ಅಂದ್ಕೊಳ್ತೀವಿ ಅರೆ ನನಗೆ ಯಾರ ಮೇಲೂ ಮೋಹನೇ ಇರಲಿಲ್ಲ, ಏನು ಅಟ್ಯಾಚ್ಮೆಂಟ್ ಇಲ್ಲ, ಆದ್ರೂ ಮತ್ತೆ ಹೆಂಗೆ ಬಂತು ಇದು? ಏಕೆಂದರೆ ಬುದ್ಧಿ ಆ ಕಡೆ ಪದೇ ಪದೇ ದೇಹದಾರಿಗಳನ್ನು ನೆನಪು ಮಾಡ್ತಕ್ಕೆ ಹೋಗುತ್ತಲ್ಲ. ಅಂದಮೇಲೆ ನಾನು ಹೆಂಗೆ ಯಾವಾಗ ಈ ಅಟ್ಯಾಚ್ಮೆಂಟಲ್ಲಿ ಬಂದೆ ಅದು ಗೊತ್ತೇ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಪೆಹಲೆ ತೋ ತಾ ನಹಿ ಫಿರ್ ಕೈಸೆ ಹೂವ ಕಾರಣ. ಅದೇ ನನಗೆ ಇವ್ರು ಯಾರ ಮೇಲೂ ಮೋಹ ಇರಲಿಲ್ಲ, ಅಷ್ಟೇನು ಎಲ್ಲನ ನಾನು ಕಟ್ ಮಾಡಿಬಿಟ್ಟಿದ್ನಲ್ಲ ಸಂಬಂಧವನ್ನು, ಮತ್ತೆ ಹೆಂಗೆ ಬಂತು ಇದು? ಅಂದರೆ ಬರೋದಕ್ಕೆ ಕಾರಣ ಏನು? ಹಿಂಗೆ ನಿಮ್ಗೆ ವಿಚಾರ ಬರುತ್ತೆ. ಮುಂದುವರಿಸ್ತಾ ಹೇಳ್ತಾರೆ ಬಾಬಾ, ಕಾರಣ ಯಾಕೆ ಮತ್ತದು ಬೆಳೀತು ಅಂದರೆ ನೀವು ಅಂದ್ಕೊಂಡಿದ್ದೀರಿ ಯಾವುದ್ರ ಮೇಲೂ ನನಗೇನು ಕನೆಕ್ಷನ್ ಇಲ್ಲ ಅಂತ, ಬರೀ ಮೇಲ್ಮೇಲೆ ಕಟ್ ಮಾಡಿದ್ರಿ, ಸುಟ್ಟಿರಲಿಲ್ಲ ಅಂತ ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ. ಲೇಕಿನ್ ಬಸಮ್ ನಹೀ ಕಿಯಾ, आग में पड़ा हुआ बीज कभी फल नहीं देता, तो इस हिसाब किताब के विस्तार रूपी वृक्ष को लगन की अग्नि में समाप्त करो. ಬಾಬಾನ ಹೇಳ್ತಿದ್ದಾರೆ, ನೀವು ಈಗೇನು ಮಾಡಬೇಕು, ಬೀಜ ಯಾವುದೇ ಬೀಜ ಬಿತ್ತನೆ ಮಾಡಬೇಕಾದ್ರೆ ಸುಟ್ಟಿರೋ ಬೀಜ ಎಂದು ಹುಟ್ಟೋದಿಲ್ಲ ನೋಡಿ, ಅದನ್ನು ಬಾಬಾ ಹೇಳ್ತಾ ಇದ್ದಾರೆ. ಹಾಗೆಯೇ ಒಂದು ವೇಳೆ ಆಗಮೆ ಪಡೆಯುವೆ ಬೀಜ ಅದು ಬೆಳೆಯಲ್ಲ. ಅದೇ ಥರ ಹಿಸಾಬ್ ಕಿತಾಬ್ ಏನೆಲ್ಲ ಲೆಕ್ಕಾಚಾರ ಇದೆ, ಇದರ ಸಂಬಂಧ ಅನೇಕ ಇದೆ, ದೇಹದಾರಿ ಸಂಬಂಧಗಳಿದಾವಲ್ವ, ಅದ್ರ ಜೊತೆಗೆ ಏನೆಲ್ಲ ಲೆಕ್ಕಾಚಾರ ಮಾಡ್ಕೊಂಡಿದ್ದೀವಿ, ಈ ವಿಸ್ತಾರ ರೂಪಿ ವೃಕ್ಷದ ಈ ಲಗನ್ ರೂಪಿ ಅಗ್ನಿಯನ್ನು ಬಾಬಾ ಏನು ಹೇಳ್ತಾ ಇದ್ದಾರೆ ಮಕ್ಕಳೇ, ಅಗ್ನಿಯಿಂದ ಬಾಬನನ್ನು ಬಿಂದುವಾಗಿ ಬಿಂದು ಬಾಬನನ್ನು ನೆನಪು ಮಾಡ್ತಾ ಈ ಸಂಬಂಧದೊಂದಿಗೆ ಏನೆಲ್ಲ ಅಟ್ಯಾಚ್ಮೆಂಟ್ ಇದೆಯೋ ಅದನ್ನು ಕತ್ತರಿಸಬೇಡ್ರಿ, ಅದಕ್ಕೆ ಸಂಪೂರ್ಣ ಯೋಗರೂಪಿ ಅಗ್ನಿಯಿಂದ ಸಮಾಪ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನಂದರೆ ಬಿಂದು, ನನ್ನವನಂದರೆ ಒಬ್ಬನೇ ಬಾಬಾ, ಅವ್ರನ್ನ ಬಿಟ್ಟರು, ಆ ಸಂಬಂಧ ಬಿಟ್ಟು ಬೇರೆ ಯಾವುದೇ ಕಡೆ ನನ್ನ ಸಂಬಂಧ ಹೋಗಬಾರ್ದು. ಈ ಥರ ನಾವು ಅಭ್ಯಾಸ ಮಾಡಬೇಕು. ಮತ್ತು ಈ ಥರ ನಮ್ಮ ಲೆಕ್ಕಾಚಾರ ಯಾರ್ಯಾರ ಜೊತೆಗಿದೆಯೋ ಅದನ್ನೆಲ್ಲ ಎಂಡ್ ಮಾಡಿಕೊಳ್ಬೇಕು. ಫಿರ್ ಕ್ಯಾ ರಹ ಜಾಯೇಗಾ, ಲಗನ್ ರೂಪಿ ಅಗ್ನಿಯಲ್ಲಿ ಈ ವೃಕ್ಷ ಸಮಾಪ್ತಿ ಆಗೋಯ್ತು ಅಂದರೆ ಉಳ್ಕೊಂಡಿದ್ದೇನು? ದೇಹ और देह के संबंध व पदार्थ का विस्तार खत्म हो गया तो बाकी रह जाएगा बिंदु आत्मा व बीज आत्मा. ಬಾಬನ ನೆನಪಿನ ಅಗ್ನಿಯಿಂದ, ಅದಕ್ಕೆ ಬಾಬಾ ಹೇಳೋದು ಸರ್ವ ಸಂಬಂಧದಿಂದ ನನ್ನ ನೆನಪು ಮಾಡಿರಿ ಅಂತಾರೆ. ಎಲ್ಲ ಸಂಬಂಧ, ಮಾತು ಪಿತಾ, ಶಿಕ್ಷಕ, ಸದ್ಗುರು, ಸ್ವಾಮಿ, ಸಖ, ಸಾಜನ್ ಮತ್ತು ಮಗ, ಈ ಎಲ್ಲ ಸಂಬಂಧದಿಂದ ಯಾಕೆ ನೆನಪು ಮಾಡೋಕ್ಕೆ ಹೇಳ್ತಾರೆ? ಸಂಬಂಧದ ರಸದ ಅನುಭವ ಮಾಡಿರಿ ಅಂತ ಹೇಳ್ತಾರೆ ತಾನೇ ಬಾಬಾ. ಏಕೆಂದರೆ ಯಾವ ಸಂಬಂಧವನ್ನು ನಾವು ಬಾಬೋರಲ್ಲಿ ನೋಡಿರಲ್ಲ ಆ ಸಂಬಂಧ ಈ ಕಡೆ ಜಗತ್ತಿನ ಕಡೆ ಆಕರ್ಷಣೆ ಮಾಡುತ್ತೆ. ಯಾವಾಗ ಬೀಜನಾಗಿ ಬೀಜ ಸ್ವರೂಪ ತಂದೆಯ ಜೊತೆಗೆ ನಿರಂತರ ಅವರೊಬ್ಬರ ಜೊತೆಗೆ ಸಂಬಂಧ ಜೋಡಿಸಿದಾಗ ಈ ಸಂಬಂಧ ಸಂಪೂರ್ಣ ಏನಾಗುತ್ತೆ, ಸಂಬಂಧದೊಂದಿಗೆ ನಮ್ಮ ಎಲ್ಲ ಲೆಕ್ಕಾಚಾರ ಸಮಾಪ್ತಿಯಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಅವರ ದೇಹದ ಸಂಬಂಧ, ಪದಾರ್ಥದ ಈ ವಿಸ್ತಾರ ಯಾವುದೂ ಇರೋದಿಲ್ಲ. ಎಲ್ಲ ಸಮಾಪ್ತಿ ಆಗೋಯ್ತು ಅಂದರೆ ಉಳ್ಕೊಂಡವನು ನಾನು ಯಾರು? ಈ ದೇಹನೂ ಹೊಟ್ಟೋಯ್ತು, ಇದ್ರ ಸಂಬಂಧ ಎಲ್ಲನೂ ಹೊಟ್ಟೋಯ್ತು ಅಂದರೆ ಉಳ್ಕೊಂಡಿದ್ದೇನು? ನನ್ನ ಆತ್ಮ ತಾನೆ. ಅದರಿಂದ ಬಾಬೆ ಹೇಳ್ತಾ ಇದ್ದಾರೆ, ವಿಸ್ತಾರ ಖತಮ್ ಹೋ ಗಯಾ ತೋ ಬಾಕಿ ರಹ ಜಾಯೇಗಾ ಬಿಂದಿ ಆತ್ಮ. ಜಬ್ ಐಸಿ ಬಿಂದು बीज स्वरूप बन जाओ तब आवाज़ से परे बीज रूप बाप के साथ चल सको. ಅವೇನು ಹೇಳ್ತಾರೆ, ಇಲ್ಲಿರೋ ಎಲ್ಲದನ್ನು ಸಂಬಂಧ ಕನೆಕ್ಷನ್ಸ್ ಏನೆಲ್ಲ ಇದೆಯೋ ವೆಬ್ಸೈಟನ್ನು ನಾವು ಮಾಡ್ಕೊಂಡು ಕೂತಿದ್ದೀವಲ್ಲ, ಇದೆಲ್ಲವನ್ನು ಸಮಾಪ್ತಿ ಮಾಡಬೇಕು. ಆಗ ನಾವು ಉಳ್ಕೊಂಡಿದ್ದು ಆತ್ಮ ಅಂದಾಗ ಬೀಜರೂಪ ಸ್ಥಿತಿಯಲ್ಲಿದ್ದು ಬೀಜರೂಪ ತಂದೆಯ ಆ ಸ್ವರೂಪದಲ್ಲಿದ್ದಾಗ, ಅವ್ರ ನೆನಪಿನಲ್ಲಿದ್ದಾಗ ಈ ಶಬ್ದದಿಂದ ದೂರ
ಹೋಗಿ ಬಾಬನ ಜೊತೆಯಲ್ಲಿ ನಾವು ಅನುಭವವನ್ನು ಮಾಡೋಕ್ಕಾಗುತ್ತೆ. ಬಾಪ್ಗೆ ಸಾಥ್ ಚಲ್ ಸಕೆಂಗೆ. ಅಷ್ಟೇ ಅಲ್ಲದೆ ಬಿಂದುವಾಗಿ ಬಿಂದು ಬಾಬನ ಜೊತೆಗೆ ವಾಪಸ್ಸು ಮನೆಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. इसलिए पूछा कि आवाज़ से परे जाने के लिए तैयार हो. ಬಾಬಾ ಕೆರೆ ಏನಂದರೆ ಅದಕ್ಕೆ ನಿಮ್ಮನ್ನು ಕೇಳಿದ್ದು ಏನಂದರೆ ಶಬ್ದದಿಂದ ದೂರ ನಿರ್ವಾಣಧಾಮದಲ್ಲಿ ಹೋಗಬೇಕು ತಾನೆ, ಬಾಬನ ಬಳಿ ಹೋಗ್ಬೇಕಲ್ವ. ಅದಕ್ಕೆ ಮಕ್ಕಳೇ ನೀವು ತಯಾರಾಗಿದ್ದೀರಾ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಿದ್ದು ಅಂತಾರೆ ಬಾಬಾ. ವಿಸ್ತಾರಕ್ಕೂ ಸಮಾಪ್ತ ಕರ್ ದಿಯಾ ಹೇ. ಮತ್ತೆ ಪ್ರಶ್ನೆ ಮಾಡ್ತಾರೆ, ನೀವೇನೆಲ್ಲ ಹರಡ್ಕೊಂಡು ಕೂತಿದ್ದೀರೋ ಅದನ್ನೆಲ್ಲ ಸಮಾಪ್ತಿ ಮಾಡಿದ್ದೀರಾ. बीज रूप बाप बीज स्वरूप आत्माओं को ही ले जाएगा. क्यों विस्तार को समाप्त करने के लिए कहते बाबा. आखिर हम कैसे जाएंगे परमधाम. ಹೆಂಗೆ ಅಂದರೆ ಆತ್ಮನಾಗಿ ಹೇಗೆ ಬಂದಿದ್ವೋ ಹಾಗೆ ಹೋಗ್ತೀವಿ. ಇದೇನಿಲ್ಲ, ಇದೆಲ್ಲ ಕೇವಲ ಮಾಧ್ಯಮ, ಮೀಡಿಯಾ. ಇದರಿಂದ ನನ್ನ ಆತ್ಮ ಇಲ್ಲಿ ಬಂದು ಧಾರಣೆ ಮಾಡಿದ್ದೀನಿ ಅಂದಾಗ ನನ್ನ ಆತ್ಮ ಇದರಿಂದ ಆಚೆ ಹೋಗೋದು. ಅರ್ಥಾತ್ ಬಾಬಾ ನನ್ನನ್ನು ನಾನು ಆತ್ಮ ಸ್ವರೂಪದಲ್ಲಿದ್ದಾಗಲೇ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ತಾನೆ. ಅದರಿಂದ ಬಾಬಾ ಹೇಳ್ತಾ ಇದ್ದಾರೆ ಇದರದ್ದೆಲ್ಲನೂ ವಿಸ್ತಾರವನ್ನು ಸಮಾಪ್ತಿ ಮಾಡಿ. बीज बाप बीज स्वरूप आत्माओं को ही ले जाएंगे. बीज स्वरूप बन गए हो. ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಬೀಜ ಸ್ವರೂಪರಾಗಿದ್ದೀರಾ. जो एवरेडी होगा उसको अभी से अलौकिक अनुभूतियाँ होती रहेगी. क्या होगी पूछ रहे ಬಾಬಾ. ಯಾವ ಮಕ್ಕಳು ಈ ರೀತಿ ಬೀಜ ರೂಪ ಸ್ಥಿತಿಯಲ್ಲಿದ್ದು ಎವರೆಡಿಯಾಗಿರ್ತೀರಿ, ಎಲ್ಲ ಲೆಕ್ಕಾಚಾರ ತೀರಿಸ್ಕೊಂಡು ರೆಡಿಯಾಗಿರ್ತೀರ ಅಂದರೆ ಬಾಬಾ ಹೇಳ್ತಾರೆ ಈಗಿಂದ ಅಭೀಸೆ ಅಲೌಕಿಕ ಅನುಭೂತಿಯ ಓತೀರ ಹೇಗೆ ಅಂದರೆ ಎಲ್ಲದರಿಂದ ಡಿಟ್ಯಾಚ್ ಇರ್ತೀರ ಅಂದರೆ ಅಲೌಕಿಕ ಅನುಭವ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಸುಖ ಬೇರೆ, ಈ ಸಂಗಮ ಯುಗದ ಸುಖ ಏನು ಹೇಳ್ತಾರೆ ಅತೀಂದ್ರಿಯ ಸುಖ. ನಾವು ಆತ್ಮರು ರಿಯಲ್ ಸುಖದ ಅನುಭವ ಮಾಡಬೇಕು ಅಂದರೆ ಈ ಅಲೌಕಿಕ ಸುಖದ ಅನುಭವ ಮಾಡಬೇಕಂದ್ರೆ ನಾವು ಬೀಜರೂಪ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇದರಲ್ಲಿ ಸಬ್ ಹೆಡ್ಡಿಂಗ್ ಇದೆ, ಚಲ್ತೆ ಫಿರ್ತೆ ಬೈಠ್ತೆ ಬಾತ್ಚೀತ್ ಕರ್ತೆ ಪೆಹಲಿ ಅನುಭೂತಿ. ಅಲೌಕಿಕ ಅನುಭೂತಿಯನ್ನು ಮಾಡೋಕ್ಕಾಗತ್ತೆ ಅಂದ್ರಲ್ವ, ಯಾವ್ಯಾವ ಅನುಭೂತಿ ಮಾಡಬಹುದು ಅದನ್ನು ವಿಸ್ತಾರದಲ್ಲಿ ಹೇಳ್ತಾರೆ ಬಾಬಾ. ಇವಾಗ ನಾವು ಇಡೀ ದಿನದಲ್ಲಿ ಏನು ಮಾಡ್ತೀವಿ, ಕರ್ಮಕ್ಷೇತ್ರದಲ್ಲಿ ಇದ್ದೀವಿ ಅಂದರೆ ಕೆಲಸ ಮಾಡಲೇಬೇಕು. ನಡೆದಾಡ್ತಾ ತಿರುಗಾಡ್ತಾ ಕೂತ್ಕೊಳ್ತಾ ಮತ್ತು ಅನ್ಯರ ಜೊತೆ ಮಾತನಾಡ್ತಾನೂ ಕೂಡ ಮೊದಲ ಅನುಭೂತಿ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತಿದ್ದಾರೆ. ये शरीर जो हिसाब किताब के वृक्ष का मूल तना है जिससे यह शाखा ये प्रकट होती है, यह देह और आत्मा रूपी बीज दोनों ही बिल्कुल अलग हैं. ಶರೀರ ನೋಡ್ರಿ, ನಾವು ಆತ್ಮರು ಈ ಶರೀರದಲ್ಲಿ ಇದ್ದೀವಿ. ಇದ್ರ ಜೊತೆಗೆ ನಮ್ಮ ಲೆಕ್ಕಾಚಾರ ಇದೆ. ಇದು ವೃಕ್ಷ, ಅದ ಮೂಲ ತನ ಆಗಿದೆ ಅಂದರೆ ಅರ್ಥ. ಅದು ನಂತರ ಶಾಖೆಗಳು ಪ್ರಕಟ ಆಗುತ್ತೆ. ಇವಾಗ ಬೀಜದಿಂದ ಬೇರುಗಳು ಬರುತ್ತೆ, ಆಮೇಲೆ ಒಂದು ಸಣ್ಣ ಕಾಂಡ ಬರುತ್ತೆ, ಅದರಲ್ಲೇನು ಕವಲುಗಳಿರಲ್ಲ, ಆಮೇಲೆ ಕವಲುಗಳೆಲ್ಲವೂ ಬರುತ್ತೆ ತಾನೆ. ಅದರಿಂದ ಬಾವೇನು ಹೇಳ್ತಾರೆ, ಈ ದೇಹ ಮತ್ತು ನಾನು ಆತ್ಮ ಏನಿದ್ದೀನಿ ಇದು ಎರಡೂ ಕೂಡ ಬಿಲ್ಕುಲ್ ಬೇರೆ. ನಾನು ಆತ್ಮನೇ ಬೇರೆ, ರಿಯಲೈಸ್ ಮಾಡೋದನ್ನು ಹೇಳ್ಕೊಡ್ತಿದ್ದಾರೆ. ಅನುಭೂತಿ ಹೆಂಗೆ ಮಾಡೋದು ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ನಾವೆಲ್ಲ ಆತ್ಮರು ಶರೀರದಲ್ಲಿ ಇದ್ದೀವಿ, ಈ ಶರೀರನೇ ಬೇರೆ, ನಾನು ಆತ್ಮನೇ ಬೇರೆ. ಐಸೆ ಆತ್ಮ ನ್ಯಾರೇಪನ್ ಕಾ ಚಲ್ತೆ ಫಿರ್ತೆ ಬಾರ್ ಬಾರ್ ಅನುಭವ ಕರೆಂಗೆ. ಯಾವಾಗ ನಿರಾಕಾರ ಸ್ಥಿತಿಯಲ್ಲಿರ್ತೀವಿ, ಬೀಜರೂಪ ಸ್ಥಿತಿಯಲ್ಲಿದ್ದಾಗ ನನ್ನ ಆತ್ಮ ನಡೆದಾಡ್ತಾ ತಿರುಗಾಡ್ತಾ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ರೂ ನಾನು ಅಂದರೆ ಮೈ ಆತ್ಮ ಹೂँ. ಬಾಬಾ ನಮಗೆ ಮೊದಲನೇ ಸ್ಮೃತಿನೇ ತರಿಸಿದ್ರು ತಾನೆ. ಈ ದೇಹದಿಂದ ನಾನು ಭಿನ್ನ, ಈ ಸ್ಥಿತಿಯನ್ನು ಎಲ್ಲ ಕೆಲಸ ಮಾಡ್ತಾನೂ ಅನುಭವ ಮಾಡಬಹುದು ಅಂತ ಹೇಳ್ತಿರೋದು. ನಾನು ಅಂದ ತಕ್ಷಣವೇ ನಾನು ಆತ್ಮ ಭ್ರುಕುಟಿಯ ಮಧ್ಯದಲ್ಲಿದ್ದೀನಿ, ನಾನು ಬಿಂದು ಸ್ವರೂಪನಿದ್ದೀನಿ ಅನ್ನುವಂಥದ್ದು. ऐसे नॉलेज के हिसाब से नहीं कि आत्मा और शरीर अलग है. ಅಂದರೆ ಬಾಬಾ ನನಗೆ ಇಲ್ಲಿ ಬಂದ ತಕ್ಷಣ ನಮ್ಮೆಲ್ರಿಗೂ ಕೋರ್ಸ್ ಕೊಡ್ತಾರೆ. ಫಸ್ಟು ಕೋರ್ಸ್ ಕೊಡಿಸ್ತಾರೆ ತಾನೆ, ಈ ದೇಹದಿಂದ ಭಿನ್ನ ನನ್ನ ಆತ್ಮ ಅಂತ. ಇದು ಜ್ಞಾನದ ಆಧಾರದಿಂದ ಗೊತ್ತಾಯಿತು, ನಾನು ಈ ದೇಹನೇ ಬೇರೆ,
ಅಥವಾ ಆತ್ಮನೇ ನಾನು ಆತ್ಮನೇ ಬೇರೆ ಅಂತ ಹೇಳಿ, ದೇಹದಿಂದ ಭಿನ್ನ ಅನ್ನುವಂಥದ್ದು. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ಲೇಕಿನ್ ಶರೀರ್ ಸೆ ಅಲಗ್ ಮೇ ಆತ್ಮ ಹೂँ, ಜ್ಞಾನದ ಆಧಾರದಿಂದ ತಿಳ್ಕೊಳ್ಳೋದಲ್ಲ. ರಿಯಲಿ ನಮಗಂತೂ ಜ್ಞಾನದಿಂದ ಗೊತ್ತಾಯಿತು, ಆದರೆ ಅದನ್ನು ಅಭ್ಯಾಸ ಯಾವುದು ಹೇಗೆ ಮಾಡಬೇಕು? ನಾನು ಆತ್ಮ, ಶರೀರದಿಂದ ಭಿನ್ನ. ನಾನು ಅಂದರೆ ನಾನು ಆತ್ಮ, ನಾನು ಆತ್ಮ, ಎಲ್ಲರನ್ನೂ ಇವರು ಆತ್ಮ. ಬಾಬಾ ಹೆಂಗೆ ಸಾಕಾರ ಬಾಬಾ ಎಷ್ಟು ಅಭ್ಯಾಸ ಮಾಡಿದ್ರಂತೆ ನೋಡಿ, ಬರೆದಿದ್ದು ನಾನು ಆತ್ಮ, ಇವರು ಆತ್ಮ, ಅವರು ಆತ್ಮ, ಎಲ್ಲ ಹೆಸರು ಬರೆದು ಆತ್ಮ ಆತ್ಮ ಅಂತ ಅನುಭವ ಮಾಡ್ತಾ ಇದ್ದಿರು ಅಂತ ಹೇಳಿ. ಯೋ ಅಲಗ್ ವಸ್ತು ಕಿ ಅನುಭೂತಿ ಹೋ, ಈ ದೇಹನೇ ಬೇರೆ, ಈ ವಸ್ತ್ರನೇ ಬೇರೆ, ಇದನ್ನು ಧರಿಸಿರುವಂತಹ ನಾನು ಆತ್ಮನೇ ಬೇರೆ. ಈ ಪ್ರಾಕ್ಟೀಸ್ ಅನುಭವ ಮಾಡಬೇಕು. ಜೈಸೆ ಸ್ಥೂಲ್ ಶರೀರ್ ಕೆ ವಸ್ತ್ರ और वस्त्र धारण करने वाला शरीर अलग अनुभव होता है. ಇವಾಗ ಈ ಸ್ಥೂಲ ಡ್ರೆಸ್ ಇದೆ, ಈ ಡ್ರೆಸ್ಸೇ ಬೇರೆ, ಈ ಶರೀರಕ್ಕೆ ನಾವು ಈ ಡ್ರೆಸ್ಸನ್ನು ಹೊದಿಸಿರುವಂಥದ್ದು, ಈ ಶರೀರನೇ ಬೇರೆ. ಹೆಂಗೆ ಅನುಭವಕ್ಕೆ ಬಂದಿದೆ ತಾನೆ. ಐಸೆ ಮುಜ ಆತ್ಮ ಕ ಯ ಶರೀರ ವಸ್ತ್ರ ಹೇ, ಈ ಸ್ಥೂಲ ವಸ್ತ್ರನೇ ಬೇರೆ, ಈ ದೇಹನೇ ಬೇರೆ ತಾನೆ. ಹಾಗೆಯೇ ನಾನು ಆತ್ಮ ಈ ದೇಹರೂಪಿ ವಸ್ತ್ರವನ್ನು ಧರಿಸಿದ್ದೀನಿ. ಮೈ ವಸ್ತ್ರ ಧಾರಣ ಕರ್ನೆ ವಾಲಿ ಆತ್ಮ ಹೂँ. ಮೈ ಕೌನ್ ಹೂँ? ಈ ದೇಹರೂಪಿ ವಸ್ತ್ರ ಕೋ ಧಾರಣ ಕರ್ನೆ ವಾಲಿ ನಾನು ಆತ್ಮ. ऐसा स्पष्ट अनुभव हो. कब करना है? सब काम छोड़ के एक जगह में बैठ के नहीं. बाबा क्या कह रहे हैं? चलते फिरते उठते बैठते दूसरों से बात करते हुए मैं आत्मा, ये शरीर अलग है, मैं आत्मा अलग हूँ, ಈ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಐಸೆ नेक्स्ट ಹೇಳ್ತಾರೆ बाबा, मैं वस्त्र धारण करने वाली आत्मा हूँ. जब चाहे इस देह भान रूपी वस्त्र को धारण करें, जब चाहे इस वस्त्र से न्यारे अर्थात देह भान से न्यारे स्थिति में स्थित हो जाए. ಯಾವಾಗ ಬೇಕು? ನಾನು ಆತ್ಮ ತಾನೆ, ಅಂದರೆ ಯಾವಾಗ ಬೇಕೋ ಈ ಶರೀರದ ಪರಿವೆಯಲ್ಲಿ ಬರಬೇಕು, ಯಾವಾಗ ಬೇಕೋ ಈ ಶರೀರದಿಂದ ಡಿಟ್ಯಾಚ್ ಆಗಬೇಕು. ಈಗೀಗ ಈ ಸಾಕಾರ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡಬೇಕಾದ್ರೆ ಈ ದೇಹದ ಪರಿವೆಯಲ್ಲಿ ಬರಬೇಕು. ಎಲ್ಲ ಕರ್ಮ ಸಮಾಪ್ತಿ ಆಯ್ತಂದರೆ ಈ ದೇಹದಿಂದ ಡಿಟ್ಯಾಚ್ ನನ್ನ ಆತ್ಮ ಅನ್ನೋ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಈ ರೀತಿ ಹೇಳ್ತಿದ್ದಾರೆ. ದೇಹದಿಂದ ಬೇಕಾಗದ್ದಾಗ ದೇಹದಲ್ಲಿ ಬರೋದು, ಬೇಡದೇ ಇದ್ದಾಗ ಈ ದೇಹದಿಂದ ಡಿಟ್ಯಾಚ್ ಆಗುವಂಥದ್ದು. जब चाहे वस्त्र से न्यारे अर्थात देह भान से न्यारे स्थिति में स्थित हो जाए, ऐसे न्यारेपन का अनुभव होता है. ನಾನು ತಿಳ್ಕೊಂಡ್ವಿ ನಾನು ಯಾರು ಅನ್ನೋದು ಅಂದಾಗ ಬಾಬೆ ಹೇಳ್ತಿದ್ರೆ ಈ ದೇಹದಿಂದ ಡಿಟ್ಯಾಚ್ ಆಗುವಂತಹ ಅನುಭವವನ್ನು ಮಾಡ್ತಾ ಇರ್ತೀರಾ ಕೇಳ್ತಿದ್ದಾರೆ ಬಾಬಾ. ವಸ್ತ್ರಕ್ಕೋ ಮೈ ಧಾರಣ ಕರ್ತಾ ಹೂँ या वस्त्र मुझे धारण करता है. ಮಜೆದಾರ ಪ್ರಶ್ನೆ ಪೂಚ್ ರೇ ಬಾಬಾ. ಏನಂದರೆ ಈ ವಸ್ತ್ರವನ್ನು ನಾನು ಆತ್ಮ ಧಾರಣೆ ಮಾಡಿದ್ದೀನೋ ಅಥವಾ ಈ ಶರೀರ ರೂಪಿ ವಸ್ತ್ರ ನನ್ನನ್ನು ಧಾರಣೆ ಮಾಡಿದೆಯೋ? ನೋಡಿ, ಚೈತನ್ಯ ಕೌನೆ? ಈ ದೇಹ ಏನಿದೆ ಇದು ಜಡ, ನನ್ನ ಆತ್ಮ ಇದರೊಳಗಡೆ ಇರೋದಕ್ಕೆ ಇದು ಚೈತನ್ಯವಾಗಿದೆ ಅಲ್ವರ. ಮಾಲಿಕ್ ಕೌನ್? ತೋ ಏಕ ನಿಶಾನಿ ನ್ಯಾರೇಪನ್ ಕಿ ಅನುಭೂತಿ. ಮಾಲೀಕ ಅಂದರೆ ಈ ದೇಹದಲ್ಲಿ ಇರುವಂಥವನು ನಾನು ಮಾಲೀಕ, ಇದು ನನ್ನ ಶರೀರ ಒಂದು ಮಾಧ್ಯಮ, ಹೌದಾನೆ? ಇದರಿಂದ ನಾನು ಡಿಟ್ಯಾಚ್, ಇದೇ ಬೇರೆ ನಾನೇ ಬೇರೆ. ಈ ಪ್ರಾಕ್ಟೀಸ್, ಈ ಅನುಭೂತಿಯನ್ನು ಮಾಡಬೇಕು. ಇದು ಮೊದಲನೇ ಅನುಭೂತಿ ಹೇಳ್ತಾರೆ ಬಾಬಾ. ಅಲಗ್ ಹೋನಾ ನಹೀ ಹೈ ಲೇಕಿನ್ ಮೈ ಹೂ ಹಿ ಅಲಗ್. ಈ ದೇಹದಿಂದ ಡಿಟ್ಯಾಚ್ ಆಗಬೇಕನ್ನೋದು ಪ್ರಶ್ನೆ ಇಲ್ಲ ಇಲ್ಲಿ. ನಾನು ಇದ್ದೇ ಇದ್ದೀನಿ ಬೇರೆ. ಇವಾಗ ನಾನು ಈ ವಸ್ತ್ರನೇ ಬೇರೆ, ಈ ವಸ್ತ್ರ ನಾನು ಅಂತೀವ? ಇಲ್ಲ ತಾನೆ. ಹಾಗೆ ಇದೇ ಬೇರೆ ನಾನೇ ಬೇರೆ. ಹಾಗೆಯೇ ಈ ದೇಹನೇ ಬೇರೆ, ನಾನು ಆತ್ಮನೇ ಬೇರೆ. ಇದು ಇದ್ದೇ ಇದೆ. ನಾನು ಅಂದ್ರೇನು? ನನ್ನ ಭಿನ್ನವಾದಂತಹ ಆತ್ಮ. ಈ ಪ್ರಾಕ್ಟೀಸ್ ಮಾಡಬೇಕು, ಈ ಅನುಭೂತಿ ಮಾಡೋದನ್ನು ಬಾಬಾ ಹೇಳ್ಕೊಟ್ರು. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ, ದೂಸರಿ ನಿಶಾನಿ ವ ಅನುಭೂತಿ. ನೆಕ್ಸ್ಟ್ ನಿಶಾನಿ ಮತ್ತು ಅನುಭೂತಿ ಏನು ಮಾಡೋಣ?
जैसे भक्तों को व आत्मज्ञानियों का व कोई परमात्मा ज्ञानियों को दिव्य दृष्टि द्वारा ज्योति बिंदु आत्मा का साक्षात्कार होता है. ಉದಾಹರಣೆಗೆ ಹೇಳ್ತಾರೆ ಬಾಬಾ, ಇವಾಗ ನೋಡ್ರಿ ಭಕ್ತ ಜನರಿಗೆ ಅಥವಾ ಕೆಲವರಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅನೇಕ ಬಾಬನ ಮಕ್ಕಳಿಗೂ ಆಗಿರುತ್ತೆ. ಏನಂದರೆ ಒಂದೇ ಸೆಕೆಂಡುಗಿಂತನೂ ಒಳಗಡೆ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡು ಇಷ್ಟು ಸುಂದರ ಸಣ್ಣ ಬಿಂದು ಟಣ್ ಅಂತ ಕಾಣುತ್ತೆ, ಮಾಯ ಆಗಿಬಿಡುತ್ತೆ. ನೋಡ್ರಿ, ಇದು ಆತ್ಮ ಸಾಕ್ಷಾತ್ಕಾರ ಹೌದಲ್ಲ. ಬಾಬೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಜ್ಞಾನಿयों को दिव्य दृष्टि द्वारा क्या होता है, बिंदु आत्मा का साक्षात्कार होता है. साक्षात्कार अल्पकाल की चीज़ है. ಕೆಲವೊಂದು ಸತಿ ಏನು ಡ್ರಾಮಾನುಸಾರ ಕೆಲವ್ರಿಗೆ ಕಾಣ್ತಾ ಇರುತ್ತೆ ಆತ್ಮ ಬಿಂದು, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಟಣ್ ಅಂತ ಕಾಣುತ್ತೆ, ಅದು ಮಾಯ ಆಗಿಬಿಡುತ್ತೆ ಅಲ್ವಾ. ಇದು ಸಾಕ್ಷಾತ್ಕಾರನೇ ಬೇರೆ, ಸಾಕ್ಷಾತ್ ಬೇರೆ. ಸಾಕ್ಷಾತ್ಕಾರ कोई अपने अभ्यास का फल नहीं है. ಅದು ಕಾಣ್ತು, ಡ್ರಾಮಾನುಸಾರ ಕಾಣ್ತು, ಅದೇನು ನಾವೇನು ಎಫರ್ಟ್ ಹಾಕಿ ಅದು ಅವತ್ತು ಈಗಿದು ನೋಡಬೇಕು ಅಂತ ಆಗಿದ್ದಲ್ಲ, ಅದು ಕಾಣ್ತು ಡ್ರಾಮಾನುಸಾರ. ಇವತ್ತು ಡ್ರಾಮಾ ಮೇ ಪಾರ್ಟ್ ವರದಾನ ಹೇ. ಕೆಲವ್ರು ನೋಡ್ರಿ ಟ್ರಾನ್ಸಲ್ಲಿ ಹೋಗ್ತಾರೆ, ಟ್ರಾನ್ಸಲ್ಲಿ ಹೋಗೋದು ಕೂಡ ಎಲ್ಲರದ್ದು ಪಾರ್ಟ್ ಇಲ್ಲ, ಅವ್ರಿಗೆ ಒಂದು ವರದಾನ ಇರುತ್ತೆ, ಅವ್ರಿಗೆ ವಿಶೇಷ ಪಾರ್ಟ್ ಇದೆ, ಅವ್ರಿಗೆ ಒಂದು ಧ್ಯಾನದಲ್ಲಿ ಹೋಗ್ತಾರೆ, ಸಂದೇಶ ತಗೊಂಡು ಬರ್ತಾರೆ. लेकिन एवरेडी अर्थात साथ चलने के लिए समान बनी हुई आत्मा साक्षात्कार द्वारा आत्मा को नहीं देखेगी, लेकिन बुद्धि योग द्वारा सदा स्वयं को साक्षात ज्योति बिंदु आत्मा अनुभव करेगी. ಬಾಬಾ ಏನು ಹೇಳಿದ್ರ ಮೇಲೆ ಎವರೆಡಿ ಆಗಬೇಕು, ಸದಾ ರೆಡಿ ಇರಿ ಅಂದರೆ ಅರ್ಥಾತ್ ನನ್ನ ಜೊತೆಯಲ್ಲಿ ಬರೋದಕ್ಕೆ ನೀವು ಸದಾ ಎವರೆಡಿ ಆಗಿರಬೇಕು ಅಂದರು ತಾನೆ. ಅಂದಾಗ ಎವರೆಡಿ ಆಗಬೇಕಂದ್ರೆ ಆತ್ಮ ಸಾಕ್ಷಾತ್ಕಾರದಿಂದ ಆತ್ಮನನ್ನು ನೋಡೋದಲ್ಲ, ಆದರೆ ಬುದ್ಧಿಯ ಮೂಲಕ, ಬುದ್ಧಿ ಯೋಗ, ಬುದ್ಧಿಗೆ ಕಣ್ಣು ಅಂತ ಹೇಳಲಾಗುತ್ತೆ. ದಿವ್ಯ ಚಕ್ಷು ಅಂದರೆ ಬುದ್ಧಿಯ ನೇತ್ರ, ಜ್ಞಾನದ ಕಣ್ಣೂ ಹೌದು. ಅದು ಬುದ್ಧಿಯ ಮೂಲಕ ಸ್ವಯಂವನ್ನು ಸಾಕ್ಷಾತ್ ನೋಡ್ರಿ. ಬುದ್ಧಿಯ ನೇತ್ರ ಹೇಗೆ ಸ್ಥೂಲ ನೇತ್ರ ಇದೆ, ಸ್ಥೂಲವಾದದ್ದನ್ನು ನೋಡುತ್ತೆ. ಅಂದರೆ ಜ್ಞಾನ ಚಕ್ಷುವಿಂದ ಏನು ಮಾಡಬೇಕು, ನನ್ನನ್ನು ನಾನು ನಿರಂತರ ಮೇಲೆ ಹೇಳಿದ್ರಲ್ಲ ಚಲತೆ ಫಿರ್ತೆ ಅನುಭವ ಮಾಡಬೇಕು. ನನ್ನ ಆತ್ಮನಿದ್ದೀನಿ, ಸಾಕ್ಷಾತ್ ನಾನು ಹೇಗಿದ್ದೀನಿ, ಅತಿ ಸೂಕ್ಷ್ಮನಾದಂತಹ ಜ್ಯೋತಿ ಬಿಂದು ಆತ್ಮನಿದ್ದೇನೆ, ಈ ಅನುಭವ ಮಾಡಿ. ಬಾಬಾ ಒಂದೊಂದು ಕಲಿಸ್ಕೊಡ್ತಿದ್ದಾರೆ ನೋಡ್ರಿ ನಮಗೆ. ಸಾಕ್ಷಾತ್ ಸ್ವರೂಪ ಬನನ ಸದಾಕಾಲ ಹೇ और साक्षात्कार ಅಲ್ಪಕಾಲ ಕಾ ಹೈ. ಇದು ಕೆಲವೊಂದು ಸತಿ ಬಾಬಾ ಸಾಕಾರ ಮುರಳಿಲಿ ಹೇಳ್ತಾರಲ್ಲ, ಬಾಬಾ ನೀವೊಂದು ಸ್ವಲ್ಪ ಸಾಕ್ಷಾತ್ಕಾರ ಮಾಡಿಸಿರೆ, ನೀವು ತೋರಿಸ್ಬಿಟ್ರೆ ನನಗೂ ಬಹಳ ಚೆನ್ನಾಗಿ ಸ್ಥಿತಿ ರೂಪುಗೊಳ್ಳುತ್ತೆ ಅಂತ ಹೇಳಿ. ಆದರೆ ಬಾಬಾ ಏನು ಹೇಳ್ತಾರೆ, ಸಾಕ್ಷಾತ್ಕಾರವನ್ನು ಬಯಸಬೇಡ್ರಿ ಅಂತ ಹೇಳ್ತಾರೆ. ಅದು ಒಂಥರ ಮಾಯೆ, ಸಾಕ್ಷಾತ್ಕಾರ ನೋಡೋದನ್ನು ಅಂತ. ಆದರೆ ನಾವು ಸಾಕ್ಷಾತ್ ಸ್ವರೂಪನಾಗಬೇಕು, ಅದು ಸದಾಕಾಲ ಇರುತ್ತೆ. ಸಾಕ್ಷಾತ್ ಮೈ ಹೂ ಹೀ ಕೌನ್ ಹೈ, ಮೈ ಆತ್ಮ, ಈ ರೀತಿ. ಅದಕ್ಕೆ ಬಾಬೆ ಹೇಳ್ತಿದ್ರೆ, ನೀವು ನೋಡ್ತೀರಾ ಅಂತಂದರೆ ಅದು ನೋಡುವಾಗಷ್ಟೇ ಆನಂದ ಆಗುತ್ತೆ, ಖುಷಿ ಆಗುತ್ತೆ, ಒಂದು ಸ್ವಲ್ಪ ದಿನ ಆದಮೇಲೆ ಮರ್ತೋಗ್ಬಿಡತ್ತೆ. ಆದರೆ ರಿಯಲ್ ನೀವು ಬುದ್ಧಿ ಯೋಗದಿಂದ ನಿಮ್ಮನ್ನು ನೀವು ಸಾಕ್ಷಾತ್ ಅನುಭವ ಮಾಡ್ತೀರಿ ಅಂದರೆ ಆ ಅನುಭವದಿಂದ ಟೇಸ್ಟ್ ಅನುಭವ ಆಗ್ತದಲ್ಲ. ಇವಾಗ ನನ್ನ ಆತ್ಮ ಬಿಂದು ಸ್ವರೂಪ, ಆ ಸ್ವರೂಪದಲ್ಲಿ ಎಷ್ಟೊಂದು ಆನಂದ ಇದೆ, ಖುಷಿ ಇದೆ, ಶಕ್ತಿ ಇದೆ. ನಮ್ಮ ನಿಜ ಸ್ವರೂಪದಲ್ಲಿದ್ದಾಗ ಅದನ್ನು ನಾವು ಟೇಸ್ಟ್ ನೋಡಿದರೆ ಇದೆಂದೂ ಕೂಡ ಮರ್ತೋಗೋದಿಲ್ಲ, ನಾವು ಸ್ವಸ್ಥಿತಿಯಲ್ಲಿ ಸದಾ ಇರ್ಬೋದು. ಸಾಕ್ಷಾತ್ ಸ್ವರೂಪ ಆತ್ಮ कभी भी यह नहीं कह सकती कि मैंने आत्मा का साक्षात्कार नहीं किया. ಯಾರು ಸಾಕ್ಷಾತ್ ಆ ಸ್ವರೂಪದಲ್ಲಿರೋ ಆತ್ಮ ಎಂದು ಹಿಂಗೆ ಹೇಳಲ್ಲ, ನಾನು ಇವತ್ತು ಆತ್ಮದ ಸಾಕ್ಷಾತ್ಕಾರ ನೋಡಲಿಲ್ಲ, ನನ್ನ ಆತ್ಮ ಸಾಕ್ಷಾತ್ಕಾರ ನಂಗೆ ಆಗಲಿಲ್ಲ ಅಂತ ಹೇಳಲ್ಲ. ಬಾಬಾ ಕೆಲವೊಂದು ಸತಿ ಹೇಳ್ತಾರಲ್ಲ, ಬ್ರಹ್ಮ ಬಾಬನಿಗೆ ಭಾಳಷ್ಟು ಸಾಕ್ಷಾತ್ಕಾರ ಆಯಿತು, ಯಜ್ಞ ಹಿಸ್ಟ್ರಿಲಿ ಕೇಳಿದ್ವಿ. ಮೊಮ್ಮನಿಗೆ ಒಂದು ಬಿಂದುದೂ ಸಾಕ್ಷಾತ್ಕಾರ ಆಗಿರಲಿಲ್ಲ. ಆದರೆ ಮೊಮ್ಮ ಬಾಬನ ಜ್ಞಾನವನ್ನು ಎಷ್ಟೊಂದು ಸ್ಪಷ್ಟವಾಗಿ ಅನುಭೂತಿ ಮಾಡಿದರಲ್ಲ. ಬಾಬಾ ಏನು ಹೇಳ್ತಾರೋ ಆ ಕ್ಷಣವೇ ಅವರು ಅನುಭೂತಿ ಮಾಡ್ತಾಯಿದ್ರು. ಅದು ಸದಾಕಾಲಕ್ಕೆ ಆ ಸ್ವರೂಪರಾಗಿಬಿಡ್ತಾಯಿದ್ರು ಅಂತ ನಾವು ಕೇಳ್ತೀವಿ. ಅದಕ್ಕೆ ಮೊಮ್ಮ ಅಷ್ಟು ಬೇಗ ಬ್ರಹ್ಮ ಬಾಬನಿಗಿಂತನೂ ಮೊದಲು ಅವ್ರು ಪರ್ಫೆಕ್ಟಾಗಿ ಹೋದ್ರಂತ ಹೇಳಿ. ಮೈನೆ ದೇಖಾ ನಹಿ ಹೈ ಅಂತ
नहीं, लेकिन ये वो अनुभव द्वारा साक्षात रूप की ಸ್ಥಿತಿ में ಸ್ಥಿತ रहेगी. ನನಗೇನು ಕಾಣಲಿಲ್ಲ ನೋಡಲಿಲ್ಲ ಅಂತ ಹೇಳಲ್ಲ, ಆದರೆ ಬುದ್ಧಿಯ ನೇತ್ರದಿಂದ ನೋಡೋದರಿಂದ ಅವರು ರಿಯಲ್ ಆ ಸ್ಥಿತಿಯಲ್ಲಿ ಇರ್ತಾರೆ. ಜहाँ ಸಾಕ್ಷಾತ್ ಸ್ವರೂಪ ಹೋಗಾ ವಹ ಸಾಕ್ಷಾತ್ಕಾರ ಕಿ ಅವಶ್ಯಕತಾ ನಹಿ. ಸಾಕ್ಷಾತ್ ಅದೇ ಸ್ವರೂಪದಲ್ಲಿದ್ದಾಗ ನೋಡ್ರಿ, ಆ ಚಿತ್ರ ನೋಡೋದು ಬೇಕಾಗಿಲ್ಲ. ನಾನೇ ಅದಾಗಿದ್ದೀನಿ ಅಂದಮೇಲೆ ಅದನ್ನು ಕಂಪೇರ್ ಮಾಡ್ಕೊಳ್ಳೋಕೆ ಏನು ಚಿತ್ರ ಇನ್ನೊಂದು ಮತ್ತೊಂದು ಬೇಕಾಗೋದಿಲ್ಲ. ಅದನ್ನು ಬಾಬಾ ಹೇಳ್ತಾರೆ, जहाँ साक्षात स्वरूप होगा, है ना. ऐसे साक्षात आत्मा स्वरूप की अनुभूति करने वाले अथॉरिटी से निश्चय से कहेंगे कि मैंने आत्मा को देखा तो क्या, आत्मा को देखा तो क्या, लेकिन अनुभव किया है. ಯಾರು ಸಾಕ್ಷಾತ್ ರಿಯಲಿ ಆ ಸ್ವರೂಪದ ಅಂದರೆ ಆತ್ಮನಾಗಿ ತನ್ನನ್ನು ತಾನು ನಿಜ ಸ್ವರೂಪದ ಅನುಭವವನ್ನು ನಾನು ಯಾರಾಗಿದ್ದೀನೋ ಹೇಗಿದ್ದೀನೋ ಹಾಗೆ ತನ್ನ ನಿಜ ಸ್ವರೂಪದ ಅನುಭವ ಮಾಡ್ತಾರಲ್ಲ ಅಂತಹ ಅವ್ರಿಗೆ, ಅಂದರೆ ಮೈ ಆತ್ಮಕೋ ದೇಖಾತೋಕ್ಯ ಅನುಭವನ ನಾನು ಮಾಡಿದ್ದೀನಿ ಅಂತೇಳಿ ಎಲ್ಲರಿಗೂ ಹೇಳ್ತಾರೆ. ನೋಡೋದೇನು ಬೇಕಾಗಿಲ್ಲ, ನಾನು ಅದನ್ನು ಮಾಡಿದ್ದೀನಿ. क्योंकि देखने के बाद भी अनुभव नहीं किया तो फिर देखना कोई काम का नहीं. ಈಗ ಸಾಕ್ಷಾತ್ಕಾರ ನೋಡ್ಕೊಂಡು ಬಂದಿದ್ದು ಬಾಬಾ ಹೇಳ್ತಾರಲ್ಲ, ಸಾಕ್ಷಾತ್ಕಾರ ನೋಡಿದಂಥ ಮಕ್ಕಳು ಇವತ್ತಿನ ದಿನ ಇಲ್ಲ ಅಂತ. ಬರೀ ನೋಡಿಕೊಂಡು ಬಂದ ನಂತರ ಆ ಅನುಭೂತಿ ಮಾಡಿಲ್ಲ ಅಂದರೆ ನೋಡಿ ಏನು ಪ್ರಯೋಜನಕ್ಕೆ ಬಂತು, ಏನು ಕೆಲಸಕ್ಕೆ ಬಂತು ಅಂತ ಕೇಳ್ತಿದ್ದಾರೆ ಬಾಬಾ. ತೋ ಐಸೆ ಸಾಕ್ಷಾತ್ ಆತ್ಮ ಅನುಭವಿ, ಸಾಕ್ಷಾತ್ ಆತ್ಮ ಅನುಭವಿ चलते फिरते अपने ज्योति स्वरूप का अनुभव करते रहेंगे. ಯಾರು ಸಾಕ್ಷಾತ್ ಅಂದರೆ ನನ್ನ ಆತ್ಮ ನನ್ನ ನಿಜ ಸ್ವರೂಪವನ್ನು ನೋಡ್ತಾ ಆ ಅನುಭೂತಿಯನ್ನು ಮಾಡಿದ್ದೇ ಆದರೆ ಆ ಜ್ಯೋತಿ ಸ್ವರೂಪದ ನಡೆದಾಡ್ತಾ ತಿರುಗಾಡ್ತಾ ಎಲ್ಲ ಕೆಲಸ ಕಾರ್ಯ ಮಾಡ್ತಾನೂ ಸೂಕ್ಷ್ಮವಾಗಿ ಬುದ್ಧಿಯ ನೇತ್ರದಿಂದ ನಾನು ಯಾರು ಅನ್ನುವಂತಹ ಅನುಭವವನ್ನು ಮಾಡ್ತಾ ಇರ್ತಾರೆ ಅಂತಾರೆ ಬಾಬಾ. तीसरी अनुभूति, मತ್ತೊಂದು अनुभूति, ऐसे समान आत्म अर्थात एवरडी आत्मा, ಬಾಬನ ಸಮಾನ ಆತ್ಮ ಅಂತಂದರೆ ಬಾಬನಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅದು ಈ ವಿಶೇಷ ಆತ್ಮನಲ್ಲಿ ಇದ್ದಿದ್ದೇ ಆದರೆ, ಅಂದರೆ ಬಾಬಾ ಹೇಳ್ತಾ ಇದ್ದಾರೆ ಎವರಡಿ ಆತ್ಮ ಯಾರು ಇರ್ತಾರೆ ಅವರು साकार दुनिया और साकारी शरीर में होते हुए भी बुद्धि योग की शक्ति द्वारा सदा ऐसे अनुभव करेगी कि मैं आत्मा चाहे सूक्ष्म वतन में चाहे मूल वतन में वहाँ ही बाप के साथ रहती हूँ. ಯಾರು ಸಮಾನ ಇರ್ತಾರೆ ಬಾಬನ ಅಂತೆ, ಬಾಬನ ಸಮಾನ ಎವರಡಿ ಆತ್ಮ ಹೇಗಿರ್ತಾರೆ ಅಂದರೆ ಸಾಕಾರ ಪ್ರಪಂಚದಲ್ಲಿದ್ರೂ ಮತ್ತು ಈ ಸಾಕಾರ ಶರೀರದಲ್ಲಿದ್ರೂ ಸಹ ಬುದ್ಧಿಯೋಗದ ಶಕ್ತಿಯ ಮೂಲಕ ಈ ಥರ ಅನುಭವ ಮಾಡ್ತಾರೆ. ನನ್ನ ಆತ್ಮ ಈಗೀಗ ಬಾಬಾ ಅನೇಕ ಬಾರಿ ಡ್ರಿಲ್ ಮಾಡಿಸ್ತಾರೆ ನೋಡ್ರಿ, ಈಗೀಗ ಸೂಕ್ಷ್ಮ ವತನವಾಸಿ ಇದ್ದೇನೆ, ಈಗೀಗ ನಾನು ಮೂಲ ವತನವಾಸಿ ಇದ್ದೀನಿ, ಈಗೀಗ ನಾನು ದೇವತಾ ಸ್ವರೂಪದಲ್ಲಿ ಸೃಷ್ಟಿಯ ಆದಿ ಕಾಲದ ಅನುಭವ. ಅದನ್ನೇ ಬಾಬಾ ಹೇಳ್ತಾರೆ ಅಭಿ ಅಭಿ ಫರಿಸ್ತಾ, ಅಭಿ ಅಭಿ ನಿರಾಕಾರಿ ಸ್ಥಿತಿ, ಅಭಿ ಅಭಿ ದೇವತಾ ಸ್ವರೂಪ. ಈ ರೀತಿ ಅನುಭವವನ್ನು ಮಾಡ್ತಾ ಇರ್ತಾರೆ. ಸೆಕೆಂಡ್ ಮೇ ಸೂಕ್ಷ್ಮ ವತನ್ ವಾಸಿ, ಸೆಕೆಂಡ್ ಮೇ ಮೂಲ ವತನ್ ವಾಸಿ, ಸೆಕೆಂಡ್ ಮೇ ಸಾಕಾರ ವತನ್ वासी को हो कर्म योगी बन कर्म का पाठ बजाने वाली हूँ, लेकिन अनेक बार अपने को बाप के साथ सूक्ष्म वतन और मूल वतन में रहने का अनुभव करेंगे. ಹೆಂಗೆ ಕೆಲಸ ಕಾರ್ಯ ಮಾಡ್ತಾ ಇದ್ರೂ ಕೂಡ ಅನೇಕ ಬಾರಿ ಈಗೀಗ ನಾನು ಬಾಬುನ ಜೊತೆಯಲ್ಲಿ ಸೂಕ್ಷ್ಮ ವತನದಲ್ಲಿದ್ದೀನಿ, ಈಗೀಗ ನಾನು ಮೂಲ ವತನದಲ್ಲಿದ್ದೀನಿ ಅನ್ನುವ ಅನುಭವ ಮಾಡ್ತೀರಿ. ಪುರ್ಸತ್ ಮಿಲಿ ಅವ್ರ ಸೂಕ್ಷ್ಮ ವತನ್ ವ ಮೂಲ ವತನ್ ಮೇ ಚಲೇ ಗಯೆ. ಯಾರು ರಿಯಲ್ ಅನುಭವ ವಾಸ್ತವಿಕತೆ ರಿಯಾಲಿಟಿ ಏನಿದೆ ನನ್ನ ಆತ್ಮ ಅನ್ನೋದನ್ನು ಅನುಭವ ಮಾಡುವಂಥವ್ರಿಗೆ ಹೆಂಗೆ ಅಂದರೆ ಟೈಮ್ ಸಿಕ್ಕಾಗೆಲ್ಲ, ಏಕೆಂದರೆ ಅದು ಆಕರ್ಷಣೆ ಮಾಡ್ತಿರುತ್ತೆ. ಈಗೇನಾದರೂ ತುಂಬ ರುಚಿಕರವಾದದ್ದು ತಿಂದರೆ ಏನನ್ಸುತ್ತೆ, ಅದು ಸೆಳೆಯುತ್ತಲ್ವ, ಅದನ್ನು ತಿನ್ನಬೇಕು ಅನಿಸುತ್ತಲ್ಲ. ಹಾಗೆ ಯಾರು ನನ್ನ ಆತ್ಮ
ರಿಯಲಿ ನಾನು ಜ್ಯೋತಿ ಸ್ವರೂಪನಿದ್ದೀನಿ, ಬಿಂದು ಸ್ವರೂಪನಿದ್ದೀನಿ. ಆ ಸುಂದರ ಸ್ವಸ್ಥಿತಿಯಲ್ಲಿ ಅನುಭವದಲ್ಲಿ ಯಾರು ಮುಳುಗೋಗಿರ್ತಾರೆ, ಆ ಟೇಸ್ಟ್ ನೋಡಿರ್ತಾರೆ, ಅವ್ರಿಗೆ ಮತ್ತೆ ಮತ್ತೆ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಯಾವಾಗ ಕೆಲಸ ಕಾರ್ಯ ಸಮಾಪ್ತಿ ಆಗುತ್ತೋ ನಾನು ಈಗೀಗ ಪರಿಸ್ಥಿತ ಸ್ಥಿತಿಯಲ್ಲಿರಬೇಕು ಅಂದರೆ ಆಟೋಮೆಟಿಕ್ಕಾಗಿ ಮನಸ್ಸು ಮೇಲ್ಗಡೆ ಆಕರ್ಷಿತ ಆಗಿ ಹೋಗ್ತಾ ಇರುತ್ತೆ. ಬುದ್ಧಿಯೋಗದಲ್ಲಿ ನೋಡ್ರಿ ಬಾಬಾ ಹೇಳ್ತಾರೆ, ಬುದ್ಧಿಯೋಗದ ಶಕ್ತಿಯ ಮೂಲಕ ಸದಾ ಅವರು ಅನುಭವ ಮಾಡ್ತಾ ಇರ್ತಾರೆ ಎಂದರು ಬಾಬಾ. ಪುರ್ಸೊತ್ತು ಸಿಕ್ಕಾಗೆಲ್ಲ ವತನಕ್ಕೆ ಹೋಗ್ತಾರೆ, ಮೂಲ ವತನಕ್ಕೆ ಹೋಗ್ತಾರೆ, ಹಿಂಗೆ ಅನುಭವ ಮಾಡ್ತಾರೆ. ಈ ಸ್ಥಿತಿ ನಿಮ್ಮದಿದೆ ಅಂದರೆ ತಿಳ್ಕೊಳ್ಳಿ, ನೀವು ಎವರಿಡಿ ಆತ್ಮ ಇದ್ದೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ದಫ್ತರ್ ಕಾ ಕಾಮ್ ಪೂರಾ ಕಿಯಾ ತೋ ಘರ್ ಮೇ ಜಾಯೆಂಗೆ ವಾ ದಫ್ತರ್ ಮೇ ಹಿ ಬೈಠ್ ಜಾಯೆಂಗೆ. ಬಾಬಾ ಮಜೆದಾರಿ ಬಾತ್ ಮತ್ತೊಂದು ಹೇಳ್ತಿದ್ದಾರೆ. ಇವಾಗ ಯಾರಾದರೂ ಆಫೀಸ್ಗೆ ಹೋಗಿರ್ತಾರೆ, ಕೆಲಸ ಕಾರ್ಯ ಮಾಡ್ತಿರ್ತಾರೆ, ಎಲ್ಲ ಆಫೀಸ್ ಕೆಲಸ ಎಲ್ಲ ಮುಗೀತಪ್ಪ, ಮುಗಿದಾದರೆ 5 ಗಂಟೆಗೆ ಲಾಸ್ಟ್ ಅಂದಮೇಲೆ ವಾಪಸ್ ಮನೆಗೆ ಹೋಗ್ತಾರೋ ಅಲ್ಲೇ ಕೂತಿರ್ತಾರೋ? ಎಲ್ಲರೂ ಹೋದ್ಮೇಲೆ ತಾನು ಒಬ್ಬರೇ ಅಲ್ಲೇ ಕೂತಿರ್ತಾರ? ಇಲ್ಲ ತಾನೆ. ಕೆಲಸ ಮುಗೀತಂದರೆ ಮನೆಗೆ ಹೋಗ್ತಾರೆ ತಾನೆ. ಹಂಗೇನೆ ಐಸೆ ಎವರಡಿ ಆತ್ಮ ಬಾರ್ ಬಾರ್ ಅಪ್ನೆ ಕೋ ಅಪ್ನೆ ಘರಕ್ಕೆ ನಿವಾಸಿ ಅನುಭವ ಕರೇಗಿ. ಎವರಡಿ ರೆಡಿ ಇರೋರು ಆತ್ಮರು ಹೆಂಗೆ ಇರ್ತಾರೆ? ಈಗೀಗ ಅಂದರೆ ಮತ್ತೆ ನಾನು ಪರಮಧಾಮ ನಿವಾಸಿ, ನನ್ನ ನಿಜ ಸ್ವರೂಪ, ನಿಜ ಮನೆಯ ಸ್ವೀಟ್ ಅನುಭವವನ್ನು ಮಾಡ್ತಾ ಇರ್ತಾರೆ. ಜೈಸೆ ಕಿ ಘರ್ ಸಾಮ್ನೆ ಖಡಾ ಹೈ. ಎಷ್ಟು ಸಮೀಪ ಇರ್ತದೆ ಅಂದರೆ ಈಗೀಗ ನಾನು ಇಲ್ಲಿದ್ದೀನಿ, ಎದುರುಗಡೆನೇ, ನನ್ನ ಎದುರುಗಡೆನೇ ನನ್ನ ಮನೆ ಇದೆ, ಹಿಂಗೆ ಅನುಭವ ಆಗುತ್ತೆ. ಅಭಿ ಅಭಿ ಯಹಾ ಅಭಿ ಅಭಿ ವಹಾ ಸಾಕಾರಿ ವತನ್ ಮೇ ಕಮ್ರೆ ಸೆ ನಿಕಲ್ ಮೂಲ ವತನ್ಕೆ ಕಮ್ರೆ ಮೇ ಚಲೆ ಗಯೆ. ಇಷ್ಟು ಈಸಿ ಆಗಿಬಿಡುತ್ತೆ ನೋಡ್ರಿ. ಅಂದರೆ ಇದೆ ಅನುಭವ. ಈಗೀಗ ಇಲ್ಲಿದ್ದೀನಿ ಸಾಕಾರ ವತನದಲ್ಲಿ, ಈಗೀಗ ಮೂಲ ವತನದಲ್ಲಿ. ಹೆಂಗೆಂದ್ರೆ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋದಷ್ಟು ಸುಲಭ ಆಗಿಬಿಡುತ್ತೆ ಅವ್ರ ಅನುಭೂತಿ. ಐಸೆ ಸಮಾನ ಆತ್ಮ बंधन मुक्त होने के कारण ऐसे अनुभव करेगी जैसे उड़ता पंछी बन ऊंचते ऊंच उड़ते जा रहे हैं और ऊंची स्थिति रूपी स्थान पर स्थित होते अनुभव करेंगे कि यह सब नीचे है. ಅಂದರೆ ತಂದೆಯ ಸಮಾನ ಆತ್ಮ ಅಥವಾ ಬಂಧನ್ ಮುಕ್ತ ಆತ್ಮನಾಗಿರೋ ಕಾರಣ ಹಿಂಗೆ ಅನುಭವ ಆಗುತ್ತೆ. ನಾನು ಹಾರುವ ಪಕ್ಷಿ, ಈಗೀಗ ಈ ದೇಹದಲ್ಲಿದ್ದೀನಿ, ಈಗೀಗ ನಾನು ಆತ್ಮ ಪಕ್ಷಿ ಹಾರಿ ಮೇಲೆ ಹೋಗ್ತಾ ಇದ್ದೀನಿ. ಈ ಸ್ಥಿತಿಯ ಅನುಭವ ಮಾಡ್ತಾ ಹೆಂಗೆ ಅಂದರೆ ಈ ಜಗತ್ತು ಸಾಕಾರ ಜಗತ್ತು ಇದು ಕೆಳಗಿದೆ, ನಾನಂತೂ ಮೇಲೆ ಇದ್ದೀನಿ, ಹಿಂಗೆ ಅನುಭವ ಮಾಡ್ತಾ ಇರ್ತಾರೆ. ಮೈ ಸಬ್ಸೆ ಊಂಚಾ ಹೂँ ऊपर हूँ. जैसे विज्ञान की शक्ति द्वारा स्पेस में चले जाते हैं तो धरती का आकर्षण नीचे रह जाता है और वो स्वयं को सबसे ऊपर अनुभव करते. ಹೆಂಗೆ ಈಗ ಸ್ಪೇಸ್ಗೆ ಹೋಗ್ತಾರೆ ಅನೇಕ ಸೈಂಟಿಸ್ಟ್ ಏನು ಮಾಡ್ತಾರೆ, ಇದು ಅಂದರೆ ಸ್ಪೇಸ್ ಈ ರಾಕೆಟ್ ಇರ್ತದೆ, 1 ಸೆಕೆಂಡಿಗೆ ಎಷ್ಟೋ ಕಿಲೋಮೀಟ್ರ್ ಫಾಸ್ಟಾಗಿ ಹೋದಾಗ ಏನಾಗುತ್ತೆ, ಅದು ಗುರುತ್ವಾಕರ್ಷಣೆಯಿಂದ ಮೇಲೆ ಹೊರಟೋಗ್ಬಿಡುತ್ತೆ, ಇಲ್ಲಿ ಆಕರ್ಷಣೆ ಆಗಲ್ಲ. ಅದೇ ಥರ ಸ್ವಯಂ ಮತ್ತು ಮೇಲೆ ಹೋಗಿದ್ದ ಮೇಲೆ ಅವ್ರೇನು ಅನುಭವ ಮಾಡ್ತಾರೆ, ಆ ಗುರುತ್ವಾಕರ್ಷಣೆ ಇಲ್ಲದೆ ಇರೋದ್ರಿಂದ ಹೆಂಗೆ ಇರ್ತಾರೆ, ಅವರು ಹಗುರವಾಗಿರ್ತಾರೆ, ತೇಲ್ತಾ ಇರ್ತಾರೆ ಮೇಲ್ಗಡೆಗೆ. ಆಸ್ಟ್ರೋನಾಟ್ಸ್ ಹೆಂಗೆ ತೇಲ್ಕೊಂಡು ಹೋಗೋದೆಲ್ಲ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು. हल्का अनुभव करते हैं. ऐसे साइलेंस की शक्ति द्वारा स्वयं को विकारों की आकर्षण, ಇದು ಮುಖ್ಯ ಮಾತು, विकारों के आकर्षण व प्रकृति के आकर्षण सबसे परे उड़ती हुई स्टेज अर्थात सदा डबल लाइट स्वरूप अनुभव करेंगे. ಮಕ್ಕಳು ತಾವು ಕೂಡ ಏನು ಬಂಧನ್ ಮುಕ್ತನಾದಾಗ ಸಂಪೂರ್ಣ ಸೈಲೆನ್ಸಿನ ಶಕ್ತಿಯಿಂದ ಸ್ವಯಂವನ್ನು ಎಲ್ಲದರಿಂದ ಡಿಟ್ಯಾಚ್, ಅಂದರೆ ವಿಕಾರಗಳ ಆಕರ್ಷಣೆ ಆಗಲಿ ಅಥವಾ ಪ್ರಕೃತಿಯ ಆಕರ್ಷಣೆ ಆಗಲಿ, ಇದೆಲ್ಲದರಿಂದ ಡಿಟ್ಯಾಚ್ ಮೇಲೆ ಹಾರುವ ಸ್ಥಿತಿಯಲ್ಲಿರೋದು ಡಬಲ್ ಲೈಟ್ ಸ್ಥಿತಿಯ ಅನುಭವ ಆಗ್ತಾ ಹೋಗುತ್ತೆ. ಉಡನೆ ಕಿ ಅನುಭೂತಿ ಸಬ ಆಕರ್ಷಣೆ ಸೇ ಪರೇ ಊಂಚಿ ಹೈ. ಹಾರುವ ಅನುಭೂತಿ ವ್ಯಕ್ತದಿಂದ ಈ ಎಲ್ಲ ಸಾಕಾರದ ಇದರಲ್ಲಿ ಏನೆಲ್ಲ ಇದೆ, ವ್ಯಕ್ತ ದೇಹ ಜಗತ್ತು, ಇದರೆಲ್ಲದರಿಂದ 1 ಸೆಕೆಂಡಿಗೆ ನಾವು ಆತ್ಮರು ಡಿಟ್ಯಾಚ್ ಆಗಿ ಮೇಲೋಗುವಂಥದ್ದು. ಈ ರೀತಿ ಹಾರುವ ಆಕರ್ಷಣೆ ಇರ್ತದಲ್ಲ, ಇದು ನೀವು ಆ ಸ್ಥಿತಿಯಲ್ಲಿರ್ತೀರ ಅಂದರೆ ನಿಮ್ಮ ಸ್ಥಿತಿ ಹಿಂಗೆ ಉತ್ತಮವಾದಂಥ ಸ್ಥಿತಿ ಇರುತ್ತೆ. ಸರ್ವ ಬಂಧನೋನ್ಸೆ ಮುಕ್ತೆ ಹೈ. ಮತ್ತು ಈ ಸ್ಥಿತಿ ಮತ್ತೊಂದೇನು, ಯಾವುದು ಬಂಧನ ಇಲ್ಲ, ನಿರ್ಬಂಧನ ಸ್ಥಿತಿ.
इस स्थिति की अनुभूति होना अर्थात ऊंची उड़ती कला व उड़ती हुई ಸ್ಥಿತಿ का ಅನುಭವ ಹೋನಾ. ಈ ಸ್ಥಿತಿಗೆ ಹೇಳಲಾಗ್ತದೆ ಹಾರುವ ಕಲೆಯ ಅನುಭೂತಿ ಹೆಂಗೆ ಅಂದರೆ ಉಡ್ತಾ ಪಂಚಿ ಅಂದರೆ ಅರ್ಥಾತ್ ಇಲ್ಲಿದು ಯಾವುದೂ ಆಕರ್ಷಣೆ ಮಾಡಲ್ಲ. ಈಗ ಹೆಂಗೆ ರಾಕೆಟ್ 1 ಸೆಕೆಂಡಿಗೆ ಅಷ್ಟು ಫಾಸ್ಟಾಗಿ ಹೋದಾಗ ನೋಡ್ರಿ ಅದು ಭೂಮಿಯಿಂದ ಅತಿ ದೂರ ಹೊಟ್ಟೋಗ್ಬಿಡುತ್ತಲ್ವ. ಹಾಗೆಯೇ ನಾವು ಆತ್ಮರು ನಿರ್ಬಂಧನರಾದಾಗ, ಎಲ್ಲ ಬಂಧನದಿಂದ ಮುಕ್ತನಾದಾಗ ಇಲ್ಲಿಯ ಆಕರ್ಷಣೆಯಿಂದ ಡಿಟ್ಯಾಚ್ ಆಗಿ ಹೋಗ್ಬಿಡ್ತೀವಿ. ಚಲ್ತೆ ಫಿರ್ತೆ ಜಾ ರಹೆ ಹೈ ಉಡ್ ರಹೆ ಹೈ ಬಾಪ್ ಬಿ ಬಿಂದಿ ಮೈ ಬಿ ಬಿಂದಿ ಹೂँ ದೋನೋ ಸಾಥ್ ಸಾಥ್ ಜಾ ರಹೆ ಹೈ. ಅಂದರೆ ನೋಡ್ರಿ ಇದೆ ಎಂತಹ ಸುಖದ ಅನುಭವ ಇರ್ಬೋದು. ಈ ಅನುಭವವನ್ನು ನಾವೆಲ್ಲರೂ ಮಾಡಬೇಕು. ಏಕೆಂದರೆ ನಾನು ನನ್ನ ಬಾಬಾ ಇಬ್ಬರು, ನಾನು ಬಿಂದು ಬಾಬಾ ಬಿಂದು, ನಾನು ಬಿಂದು ಬಾಬಾ ಬಿಂದು, ಬಾಬನ ಜೊತೇಲಿ ನಾನು ಹಾರಿ ಹೋಗ್ತಾ ಇದ್ದೀನಿ ಅನ್ನುವಂಥ ಅನುಭವವನ್ನು ಮಾಡ್ತಾ ಇರ್ತೀರ. ಸಮಾನ ಆತ್ಮ ಕೋ ಯೋ ಅನುಭವ ಐಸಾ ಸ್ಪಷ್ಟ ಹೋಗ ಜೈಸೆ ಕಿ ದೇಖ್ ರಹೆ ಹೈ. ಅಂದರೆ ಬಾಬನ ಸಮಾನ ಹೇಳಿದ್ರಲ್ಲ ಬಾಬಾ, ಎವರಡಿ ಆತ್ಮ ಪರಿಪಕ್ವ ಸ್ಥಿತಿಯನ್ನು ತಲುಪಿದ ಮೇಲೆ ಹೆಂಗೆ ಅಂದರೆ ಈ ಅನುಭವ ಆಗ್ತಾ ಇರುತ್ತೆ. ಈಗ ಈ ಸ್ಥೂಲ ಕಣ್ಣಿಗೆ ನೋಡ್ರಿ ಇಲ್ಲಿರೋದೆಲ್ಲ ಕಾಣ್ತಾ ಇರುತ್ತೆ. ಅದೇ ಥರ ದಿವ್ಯ ನೇತ್ರಕ್ಕೆ ನಾನು ನನ್ನ ಬಾಬಾ ಈಗೀಗ ವತನದಲ್ಲಿದ್ದೀವಿ, ಈಗೀಗ ಮೂಲ ವತನದಲ್ಲಿದ್ದೀವಿ. ಅಷ್ಟು ಇದು ಹೆಂಗೆ ರಿಯಾಲಿಟಿನೋ ಅದು ಕೂಡ ರಿಯಲ್ಲಾಗಿ ಅನುಭವಕ್ಕೆ ಬರ್ತಾ ಇರುತ್ತೆ ದಿವ್ಯ ನೇತ್ರದಿಂದ ನೋಡುವಂಥದ್ದು. ಸಮಜಾ? ಐಸೆ ತೋ ವಿಸ್ತಾರ ಬಹುತ್ ಹೈ ಫಿರ್ ಬಿ ಸಾರ್ ಮೇ ತೋಡಿ ಸಿ ನಿಶಾನಿಯಾ ಸುನಾಯಿ. ಹಂಗೆ ನೋಡೋದಾದರೆ ಇನ್ನೂ ವಿಸ್ತಾರವಾಗಿದೆ ಇದೆಲ್ಲ ಅನುಭೂತಿ ಮಾಡುವಂಥದ್ದು. ಆದರೆ ಬಾಬಾ ಹೇಳ್ತಾರೆ ಸಾರದಲ್ಲಿ ಕೆಲವು ವಿಷಯವನ್ನು ನಿಮಗೆ ತಿಳಿಸಿದ್ದೀವಿ. ತೋ ಐಸೆ ವರಡಿ ಹೋ ಅರ್ಥಾತ್ ಅನುಭವಿ ಸ್ವರೂಪ ಹೋ ಸಾತ್ ಜಾನೆ ಕೆ ಲಿಯೆ ತಯಾರ್ ಹೋನಾ ಯಾ ಕಹೆಂಗೆ ಅಭಿ ಅಜುನ್ ಯಹ ರಹ ಗಯಾ ಹೈ. ನೀವೆಲ್ಲರೂ ಈ ಥರ ರೆಡಿಯಾಗಿದ್ದೀರಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬನ ಜೊತೆ ಈಗೀಗ ಹಾರ್ಕೊಂಡು ಹೋಗುವಂಥವ್ರು. ಅಥವಾ ಹಿಂಗೆ ಹೇಳ್ತಿರೋ ಇನ್ನೂ ಬಾಬಾ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳ್ತಿರೋ, ಏನು ಹೇಳ್ತೀರ? ಯಾವುದಾದ್ರು ಬಂಧನ ಇದೆ ಅಂತಿರೋ ಯಾವ ರೆಡಿ ಆಗಿಬಿಟ್ಟಿದ್ದೀರೋ? ऐसे अनुभूति है वह सेवा में इतनी बिजी हो गए हो जो घर ही भूल जाता है. ಅಥವಾ ಸೇವಾ ಕ್ಷೇತ್ರದಲ್ಲಿ ಬಂದು ಬರೀ ಸೇವೆನಲ್ಲಿ ಇಷ್ಟು ಮುಳುಗೋಗ್ಬಿಟ್ಟು ನನ್ನ ಮನೆಯೇ ನನ್ನ ಬಾಬಾ ನನ್ನ ಮನೆಯೇ ಮರ್ತೋಗ್ಬಿಡ್ತು. ಇಷ್ಟು ಮರ್ತೋಗ್ಬಾರ್ದಲ್ವ ಅಂತ ಹೇಳ್ತಿದ್ದಾರೆ ಬಾಬಾ. ಇಷ್ಟು ಬ್ಯುಸಿ ಆಗಬಾರ್ದು, ಬಾಬಾ ಮನೆ ಮರೆಯುವಷ್ಟು ಬ್ಯುಸಿ ಆಗಬಾರ್ದು ಸೇವೆಯಲ್ಲಿ. सेवा भी इसलिए करते हो कि आत्माओं को मुक्ति और जीवन मुक्ति का वर्षा दिलावे. ಸೇವೆಯನ್ನು ಏನಕ್ಕೆ ಮಾಡ್ತೀರಿ? ಆತ್ಮರೆಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಕೊಡಬೇಕಂತದೆ ತಾನೆ. ಸೇವೆ ಮಾಡೋದು ಒಳ್ಳೆಯದೇ ಬಾಬಾ ಏನು ಹೇಳ್ತಿದ್ದಾರೆ. ಆದರೆ ಇದರಲ್ಲೇ ಮುಳುಗೋಗಬಾರ್ದು ಅಂತ ಹೇಳ್ತಿದ್ದಾರೆ. ಅಭಿ ಈ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಮಾಡಬೇಕು. सेवा में भी यह स्मृति रहे कि बाप के साथ जाना है तो सेवा में सदा अचल ಸ್ಥಿತಿ रहती है. ನೀವು ಸೇವೆ ಮಾಡ್ತಾಯಿದ್ರು ನಾನೀಗ ಬಾಬನ ಜೊತೇಲಿ ಹೋಗಬೇಕು. ಸೇವೆ ಮಾಡ್ತಾನೂ ಏನಾಗಬೇಕು, ನಾನು ನನ್ನ ತಂದೆ ಜೊತೇಲಿ ಮನೆಗೆ ಹೋಗಬೇಕು. ಇದು ಈ ಸ್ಥಿತಿ ಅಚಲವಾಗಿ ಇರುತ್ತಾ? सेवा के विस्तार में सार रूपी बीज की अनुभूति को भूलो मत. ಸೇವೆ ಮಾಡ್ತಾ ನಾನು ಯಾರು ಅನ್ನೋದನ್ನೇ ಮರ್ತು ಬಿಡಬೇಡ್ರಿ. ಸೇವೆಯ ವಿಸ್ತಾರದಲ್ಲಿ ಬಂದು ಮೂಲ ನನ್ನ ಆತ್ಮಿಕ ಸ್ಥಿತಿ ನಂದೇನಿದೆ ಅದನ್ನು ಮರಿಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ. ವಿಸ್ತಾರ ಮೇ ಖೋ ನಹೀ ಜಾವೋ, विस्तार में आते स्वयं भी सार स्वरूप में स्थित रहो, औरों को भी सार स्वरूप का अनुभव कराओ. समझा? अच्छा, ऐसे सदा साक्षात आत्म स्वरूप के अनुभवी मूर्त किसको याद प्यार दे रहे बाबा. ಈ ರೀತಿ ಸಾಕ್ಷಾತ್ ಆತ್ಮ ಸ್ವರೂಪದ ಅನುಭವಿ ಮೂರ್ತಿಗಳು ತಾವ್ಯಾರು? ಸಾಕ್ಷಾತ್ ನಾನು ಅಂದರೆ ಆತ್ಮದ ಅನುಭವವನ್ನು ಮಾಡ್ತಾ ಇರೋ ಅನುಭವಿ ಮೂರ್ತಿ. ಸದಾ ಸರ್ವ ಹಿಸಾಬ್ ಕಿತಾಬ್ ಕೆ ವೃಕ್ಷ ಕೋ ಸಮಾಪ್ತ ಕರ್ बिंदी लगाए बिंदी रूप में स्थित रह बिंदु बाप के साथ सदा रहने वाले. ಸದಾ ಎಲ್ಲ ಲೆಕ್ಕಾಚಾರದ ವೃಕ್ಷವನ್ನು ಸಮಾಪ್ತಿ ಮಾಡಿಕೊಂಡು ಬಿಂದುವಾಗಿ ಬಿಂದು ರೂಪದಲ್ಲಿ ಸ್ಥಿತನಾಗಿ ಬಿಂದು ಬಾಬನ ಜೊತೆಯಲ್ಲಿ ಸದಾ ಇರುವಂಥವ್ರು. ಈ ಒಂದೊಂದು ಲೈನು ನೋಡ್ರಿ ಬಾಬಾ ಎಷ್ಟು ಚೆನ್ನಾಗಿ ಅನುಭವವನ್ನು ಮಾಡಿಸ್ತಾರೆ.
अभी अभी कर्मयोगी, अभी अभी सूक्ष्म वतनवासी, अभी अभी मूल वतनवासी, ऐसे सदा अभ्यासी ಆತ್ಮ. ಈಗೀಗ ಸೂಕ್ಷ್ಮ ವತನವಾಸಿ, ಈಗೀಗ ಕರ್ಮಯೋಗಿಯಾಗಿರೋದು, ಈಗೀಗ ಮೂಲ ವತನವಾಸಿ ನಾನು. ಸದಾ ಈ ಅಭ್ಯಾಸಿ ಆತ್ಮ, ಈ ಅನುಭವ ಮಾಡುವಂಥವ್ರು. ಸದಾ ಅಪ್ನಿ ಉಡ್ತಿ ಕಲಾ ಕಾ ಅನುಭವ ಕರ್ನೆ ವಾಲಿ ಆತ್ಮ, ಸದಾ ಆರುವ ಕಲೆಯ ಅನುಭವ ಮಾಡುವಂಥ ಆತ್ಮ. ऐसे बाप समान एवरडी आत्मा को बाप दादा का याद प्यार और नमस्ते. बाप दादा को भी हम सब बच्चों का याद प्यार, गुड मॉर्निंग, नमस्ते नमस्ते नमस्ते. अच्छा, ಓಂ ಶಾಂತಿ. ಈ ಮುರಳಿಯಲ್ಲಿ ಭಾಳ ಇನ್ನೂ ವಿಸ್ತಾರವಾಗಿದೆ, ಭಾಳ ಚೆನ್ನಾಗಿದೆ. ಒಂದೊಂದು ಅನುಭವವನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಬಾಬಾ ಕಲಿಸಿದ್ದಾರೆ. ಭಾಳಷ್ಟು ಪಾಯಿಂಟ್ಸ್ ಇದೆ. ನೀವು ಇನ್ನೂ ಹೆಚ್ಚಿನದಾಗಿ ಅಧ್ಯಯನ ಅಭ್ಯಾಸ ಮಾಡ್ಬೋದಾಗಿದೆ. ಅಚ್ಚಾ, ಓಂ ಶಾಂತಿ. है बाबा सबसे निराले,
वो संगम पर ही है आते। बनो संपन्न बच्चों, हमें देते इशारे, हमें देते इशारे, हमें देते इशारे। अनुभव से है कहते, बाबा का संदेश देते, बनाते स्वर्णिम चमन, बनाते स्वर्णिम चमन। उड़ चलो पार गगन, वही है अपना वतन। उड़ो अब बिंदु बनकर। ದುಃಖದ ದಿನಗಳು ಕಳೆದವು, ಈಗ ಬದಲಾವಣೆಯ ಕಾಲ. ನಮ್ಮ ತಂದೆ ಬಂದಿದ್ದಾರೆ, ನವಜ್ಯೋತಿ ಬೆಳಕು ನೀಡುತ್ತಿದ್ದಾರೆ. ನೆನಪಿನಲ್ಲಿ ಇರಲಿ ಸದಾ ಹಳೆಯ ಪ್ರಪಂಚ ಮಸುಕಾಗುತ್ತಿದೆ. ತಂದೆಯ ಮಾರ್ಗದಲ್ಲಿ ನಡೆದು ಹೊಸ ಸ್ವರ್ಗವು ಮೂಡುತ್ತಿದೆ. ತಂದೆಯು ಹೇಳಿದಂತೆ ಮೋಹಜೀತರಾಗಿ, ಬಲಿಹಾರಿಯಾಗಿ, ಮನವಚನ ಕರ್ಮ ಶ್ರೀಮತದಿಂದ ಪರಿವರ್ತನೆ ಮಾಡೋಣ. ಜ್ಞಾನ ಸೂರ್ಯೋದಯವೂ ಆಯಿತು, ಅಜ್ಞಾನ ರಾತ್ರಿಯೂ ಹೋಯಿತು. ಸತೋ ಪ್ರಧಾನವಾಗುವ ಯಾತ್ರೆಯಲ್ಲಿ ಆತ್ಮನ ನಶೆಯು ಮೂಡಿತು. ಈಗ ಓದುವೆವು ತಂದೆಯ ಪಾಠ, ಪ್ರಾರಬ್ಧದ ಬೀಜ ಬಿತ್ತುತ್ತಿದೆ. 21 ಜನ್ಮದ ಲಾಟರಿಯಲ್ಲಿ ಪುಣ್ಯದ ಫಲ ಮೂಡುತ್ತದೆ. ವಿಕರ್ಮಗಳ ಕಲೆ ತಪ್ಪಿಸೋಣ, ಆಸುರಿ ಕರ್ಮ ಬಿಡೋಣ. ಪಾವನ ಪುರುಷಾರ್ಥದಿಂದಲೇ ಜೀವನ ಶ್ರೇಷ್ಠವನ್ನಾಗಿಸೋಣ. ದುಃಖದ ದಿನಗಳು ಕಳೆದವು, ಈಗ ಬದಲಾವಣೆಯ ಕಾಲ. ನಮ್ಮ ತಂದೆ ಬಂದಿದ್ದಾರೆ, ನವಜ್ಯೋತಿ ಬೆಳಕು ನೀಡುತ್ತಿದ್ದಾರೆ. ನೆನಪಿನಲ್ಲಿ ಇರಲಿ ಸದಾ ಹಳೆಯ ಪ್ರಪಂಚ